ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಅಧಿಕ ಶ್ರಾವಣ ಮಾಸದ ಮಂಗಳವಾರ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ತಾಯಿ ಲಲಿತಾ ರಾಜರಾಜೇಶ್ವರಿಯನ್ನು ಮಹಾಲಕ್ಷ್ಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಪೂರ್ವಕವಾಗಿ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಕೋಪವಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ದಿವಸ ಮಂಗಳವಾರ ದೇವಿಯನ್ನು ಆರಾಧನೆಯನ್ನು ಮಾಡೋದ್ರ ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ, ಚಿಕ್ಕದಾಗಿರ್ತಕ್ಕಂಥ, ಚುಟುಕಾಗಿರ್ತಕ್ಕಂಥ ಒಂದು ಸಂದೇಶವನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಪ್ಪು ಎಂಬತಕ್ಕಂಥ ಬಣ್ಣ ನಾವೆಲ್ಲರೂ ಕೂಡ ಸಾಧಾರಣವಾಗಿ ಏನು ಮಾಡ್ತೀವಿ, ಹೀಯಾಳಿಸ್ತೀವಿ. ಒಂದಷ್ಟು ಜನಕ್ಕೆ ಈ ಕಪ್ಪು ಎಂಬತಕ್ಕಂಥ ಬಣ್ಣದ ಆ ಒಂದು ಖುಷಿನೋ, ಆ ಒಂದು ಸಂತಸನೋ ಅದೇ ಬೇರೆ. ಇಲ್ಲಿ ಮತ್ತೊಂದಷ್ಟು ಜನಕ್ಕೆ ಈ ಕಪ್ಪು ಎಂಬತಕ್ಕಂಥ ಬಣ್ಣ ಎಲ್ಲೋ ಒಂದು ಕಡೆ ಈ ರೌದ್ರ ಅಂದ್ಕೊಂಡ್ಬಿಡ್ತಾರೆ. ಕಪ್ಪು ಎಂಬತಕ್ಕಂಥ ಬಣ್ಣನ ಈ ರೌದ್ರತನಕ್ಕೆ ಉಪಯೋಗಿಸ್ಕೊಳ್ತಾರೆ. ಅದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ರೌದ್ರ ಅಂತ ಹೇಳಿದ್ರೆ ಮತ್ತೆ ಅದನ್ನು ನಾನು ಸ್ಪಷ್ಟೀಕರಿಸಿ ಹೇಳೋದಾದರೆ ಮತ್ತೆ ಅದು ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ. ಇರಲಿ, ನಮ್ಗೆ ಅದು ಬೇಡ. ಆದರೆ ಈ ಕಪ್ಪು ಎಂಬತಕ್ಕಂಥ ಬಣ್ಣವನ್ನು ನಿಜಕ್ಕೂ ಭಾವನಾತ್ಮಕವಾಗಿ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಭಗವಂತ. ಆದರೆ ಇವತ್ತಿನ ದಿವಸ ಅದೇ ಕಪ್ಪನ್ನು ಸಾಕಷ್ಟು ಜನ ಹೀಯಾಳಿಸ್ತೀವಿ, ಬೇರೆ ರೀತಿ ಆಲೋಚನೆಗಳನ್ನು ಮಾಡ್ತೀವಿ. ಇದೆಲ್ಲವನ್ನು ಕೂಡ ಮೀರಿ ನಿಂತಿರ್ತಕ್ಕಂಥ ಕಪ್ಪು ಒಂದಿದೆ. ಆ ಏನಪ್ಪ ಅಂದರೆ, ನಾವೆಲ್ಲರ ವಿದ್ಯಾರ್ಥಿಗಳ ಜೀವನಕ್ಕೆ, ನಮ್ಮೆಲ್ಲರ ಬುದ್ಧಿಶಕ್ತಿಗೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು, ವಿದ್ಯಾಭ್ಯಾಸಕ್ಕೆ ಬಲು ಮುಖ್ಯವಾಗಿ ಉಪಯೋಗ ಪಡ್ತಕ್ಕಂಥದ್ದೇ ಕಪ್ಪು ಬೋರ್ಡ್. ಆ ಒಂದು ಕಪ್ಪು ಬೋರ್ಡು ಇವತ್ತಿನ ದಿವಸ ಸಾಕಷ್ಟು ಜನ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ, ಬುದ್ಧಿಶಕ್ತಿಗೆ, ಇವತ್ತಿನ ದಿವಸ ಯಾರನ್ನೆಲ್ಲ ನಾವು ಪ್ರಭಾವಿಗಳನ್ನು ನೋಡ್ತಾ ಇದ್ದೀವೋ ಅವರೆಲ್ಲರೂ ಕೂಡ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಬರಲಿಕ್ಕೆ ಜಾಗ ಮಾಡಿಕೊಡ್ತಾ ಇದೆ. ಆದರೆ ಅಂಥ ಕಪ್ಪನ್ನು ನಾವು ಸಾಕಷ್ಟು ಕಡೆ ಸಾಕಷ್ಟು ಬಾರಿ ಹೀಯಾಳಿಸ್ತೀವಿ. ಯಾವತ್ತೂ ಕೂಡ ಹೇಳ್ತೀನಿ, ವರ್ಣದ ವಿಚಾರದಲ್ಲಿ ಒಬ್ಬ ವ್ಯಕ್ತಿಯನ್ನು ಅಳಿಬಾರ್ದು. ಕಪ್ಪು, ನೀನು ಕಪ್ಪಾಗಿದ್ಯಾ, ನೀನು ಹಾಗಿದ್ಯಾ, ನೀನು ಹೀಗಿದ್ಯಾ ಅಂತ ಹೇಳಿ ಸಾಕಷ್ಟು ಜನ ಹೀಯಾಳಿಸ್ತಾರೆ. ನಾವು ಯಾರು ಅಂತ ಕೆಲಸವನ್ನು ಮಾಡೋದು ಬೇಡ. ಕಪ್ಪು ಕಸ್ತೂರಿ. ಮೊನ್ನೆ ಹೀಗೆ ಕಾರ್ಯಕ್ರಮದಲ್ಲಿ ಹೀಗೆ ಒಂದು ತಾಯಿ ಕರೆ ಮಾಡಿದಾಗ ಹೇಳ್ತಾ ಇದ್ರು, ನನಗೆ ಮದುವೆ ತುಂಬ ಡಿಲೇ ಆಗ್ತಾ ಇದೆ ಗುರುಗಳೇ, ಜನ ಎಲ್ಲರೂ ನನ್ನನ್ನು ಆಡ್ಕೊಳ್ತಾರೆ, ನನ್ನ ಮದುವೆಗೆ ಹುಡುಗರು ಯಾರಾದರೂ ನೋಡೋಕೆ ಬಂದ್ರೂ ಕೂಡ ನೋಡಿ ಹೋದ್ಮೇಲೆ ಅವ್ರು ಹೇಳ್ತಾರೆ ನೀವು ಕಪ್ಪಗಿದ್ದೀರಾ, ಹಾಗಿದ್ದೀರಾ, ಹೀಗಿದ್ದೀರಾ ಅಂತ. ಗುರುಗಳೊಂದು ಮಾತು ಹೇಳಿದ್ರು, ನೋಡಮ್ಮ, ಕಪ್ಪು ಕಸ್ತೂರಿ ತಾಯಿ, ನಾನು ಕಪ್ಪಿದ್ದೀನಿ ಅಂತ ನೀನು ಕಪ್ಪಿದೀಯ ಅಂತ ಅವ್ರಿಗೆ ಹೇಳಿಸ್ತಾರೆ ಹೊರತಾಗಿ ನಾನು ಕಪ್ಪಿದ್ದೀನಿ ಎಂಬತಕ್ಕಂಥ ಭಾವನೆ ನೀನು ಯಾವತ್ತೂ ಮನಸ್ಸಿಗೆ ತಗೊಳ್ಬೇಡ. ಕಪ್ಪು ಹುಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಹೇಳ್ತೀನಿ, ಅದು ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ಕಪ್ಪಿಗೆ ಆಕರ್ಷಣೆ ಜಾಸ್ತಿ ಇದೆ, ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಒಂದು ಹೆಣ್ಣು ಕಣ್ಣಿಗೆ ಕಾಡಿಗೆಯನ್ನು ಹಚ್ಚಿದ್ರೆ ಆಕೆ ಮುಖದಲ್ಲಿ ಎಷ್ಟು ಲಕ್ಷಣ ಬರುತ್ತೆ. ಆದರೆ ಅದೇ ಹೆಣ್ಣು ಕಣ್ಣಿಗೆ ಕಾಡಿಗೆ ಇಲ್ದಿರ ನಾವು ನಾರ್ಮಲ್ ಆಗಿ ಅವ್ರನ್ನ ನೋಡೋದಾದರೆ ಎಲ್ಲೋ ಒಂದು ರೀತಿ ವಿಕೃತವಾಗಿ ಕಾಣ್ತಾ ಇರುತ್ತೆ. ಕಣ್ಣಿಗೆ ಕಾಡಿಗೆ ಹಚ್ಚಿ ಹಣೆಗೆ ಕುಂಕುಮವನ್ನು ಇಟ್ಟರು ಆಗ ಒಂದು ಹೆಣ್ಣಿಗೆ ಆ ಒಂದು ಕಳೆ, ದೈವಿಕ ಕಳೆ ಎಷ್ಟು ಅದ್ಭುತವಾಗಿ ಬರುತ್ತೆ. ಈಗ ಒಂದು ಶಿಲೆ, ವಿಗ್ರಹ, ಅದನ್ನು ನಾವು ಸಾಧಾರಣವಾಗಿ ಈಗ ಗ್ರೇ ಕಲರ್ ಬರುತ್ತೆ, ಆ ಒಂದು ವಿಗ್ರಹವನ್ನು ನೋಡಿದ್ರೆ ನಮಗೆ ದೈವಿಕ ಅನುಭವ ಅನಿಸುತ್ತೋ, ಇಲ್ಲಾಂದರೆ ಕಪ್ಪು ಕೃಷ್ಣಶಿಲೆಯನ್ನು ನೋಡಿದ್ರೆ ನಮಗೆ ದೈವಿಕ ಅನುಭವ ಅನಿಸುತ್ತೋ? ಕಪ್ಪಿದ್ದಾಗ ಮಾತ್ರ. ಅದೇ ರೀತಿ ಆ ಕಪ್ಪಿಗೆ ಅಷ್ಟು ಶ್ರೇಷ್ಠತೆ ಇದೆ. ಇನ್ನು ಈ ಕಪ್ಪಿನ ಶ್ರೇಷ್ಠತೆ ಹೇಳ್ತಾ ಇದ್ರೆ ಶನೇಶ್ಚರ ಭಗವಂತ ನಮ್ಮೆಲ್ಲರಿಗೂ ಕೂಡ ಜ್ಞಾಪಕಕ್ಕೆ ಬರುತ್ತೆ. ಭಗವಂತನಿಗೂ ಕೂಡ ಈ ಕಪ್ಪು ಅಂದರೆ ಬಹಳ ಪ್ರೀತಿ. ಇವತ್ತು ಹೇಳ್ತಾ ಇದ್ದೀನಿ ಕೇಳಿ, ಕಪ್ಪು ಎಂಬತಕ್ಕಂಥ ಪದನ್ನ ನಾವು ಎಷ್ಟು ನಮ್ಮ ಜೀವನದಲ್ಲಿ ಒಳ್ಳೆ ರೀತಿ ಪಾಸಿಟಿವ್ ಆಗಿ ನಾವು ಜೀವನದಲ್ಲಿ ತಗೊಳ್ತೀವೋ ಅಷ್ಟೇ ಆ ಕಪ್ಪು ಎಂಬತಕ್ಕಂಥ ಆ ಒಂದು ಕಪ್ಪಿನ ಆ ಒಂದು ಅಂಧಕಾರ ನಮ್ಮ ಜೀವನದಿಂದ ದೂರ ಆಗತ್ತಂತೆ. ನೋಡಿ, ಕಪ್ಪಲ್ಲಿ ಒಳ್ಳೆಯದು ಉಂಟು, ಕೆಟ್ಟದ್ದು ಉಂಟು.
ಕಪ್ಪು ಕತ್ಲು. ಆ ಕತ್ಲು ದೂರ ಆಗಬೇಕಂದ್ರೂ ನಮಗೊಂದು ಬೆಳಕು ಬೇಕು. ಆಗ ನಾವು ಆ ಕಪ್ಪನ್ನೇ ಪ್ರಾರ್ಥನೆ ಮಾಡಬೇಕು. ಭಗವಂತ, ನನಗೆ ದಾರಿ ಕಾಣಿಸ್ತಾ ಇಲ್ಲ, ಈ ಒಂದು ಅಂಧಕಾರದಲ್ಲಿ ನಾನು ಮುಳುಗಿದ್ದೇನೆ, ನನಗೊಂದು ಬೆಳಕು ಬೇಕು ಅಂತ ನಾವು ಪ್ರಾರ್ಥನೆ ಮಾಡಿದಾಗ ಆಟೋಮೆಟಿಕ್ಕಾಗಿ ಬೆಳಕು ಬರುತ್ತೆ. ಅದೇ ರೀತಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ಕಪ್ಪನ್ನು ಯಾವತ್ತೂ ಕೂಡ ನಾವು ಏಳಿಸ್ಬಾರ್ದು. ಹೇಗೆ ಒಂದು ಕಪ್ಪು ಭಾವನಾತ್ಮಕ ಚಿಹ್ನೆಯಾಗಿ ನಮ್ಮ ಜೀವನದಲ್ಲಿ ರೂಢಿಸ್ಕೊಳ್ತೀವೋ, ಅದೇ ರೀತಿ ವಿದ್ಯಾರ್ಥಿಗಳ ಜೀವನದಲ್ಲಿ, ನಮ್ಮ ಬದುಕಿನಲ್ಲಿ ನಾವು ಕಪ್ಪು ಬೋರ್ಡನ್ನು ನಾವು ಅಷ್ಟೇ ರೂಢಿಸ್ಕೊಳ್ಬೇಕು. ಆ ಕಪ್ಪು ಬೋರ್ಡ್ ಇಲ್ಲ ಅಂದರೆ ಇವತ್ತಿನ ದಿವಸ ನಮ್ಮ ಯಾರಿಗೂ ಬುದ್ಧಿಶಕ್ತಿನೇ ಇಲ್ಲ. ಶಾಲಾ ಕಾಲೇಜುಗಳಿಗೆ ಹೋದ್ರೂ ಕೂಡ ವ್ಯರ್ಥ. ಇತ್ತೀಚಿನ ದಿನಮಾನಗಳಲ್ಲಿ ಟೆಕ್ನಾಲಜಿ ಚೆನ್ನಾಗಿದೆ, ಗ್ರೀನ್ ಕಲರು ಬಂದಿದೆ, ವೈಟ್ ಕಲರು ಬಂದಿದೆ. ಮೊದಲೆಲ್ಲ ಎಲ್ಲಿತ್ತು? ಈಗೆಲ್ಲ ಮಾರ್ಕರ್ ಪೆನ್ನುಗಳು ತುಂಬ ಚೆನ್ನಾಗಿ ಬಂದಿವೆ. ಮೊದಲೆಲ್ಲ ಎಲ್ಲಿತ್ತು? ಕಪ್ಪು ಬೋರ್ಡೆ. ಆ ಕಪ್ಪು ಬೋರ್ಡಿನಲ್ಲಿ ವಿದ್ಯಾಭ್ಯಾಸವನ್ನು ಕಲ್ತಿರ್ತಕ್ಕಂಥವ್ರು ಇವತ್ತಿನ ದಿವಸ ಎಷ್ಟೆಷ್ಟು ಜನ ಇದ್ದಾರೆ. ಮೊನ್ನೆ ಚಂದ್ರಗ್ರಹಕ್ಕೇನೆ ನಮ್ಮಲ್ಲಿರ್ತಕ್ಕಂಥವ್ರು ಚಂದ್ರಯಾನ ಸ್ಯಾಟಲೈಟನ್ನು ಬಿಟ್ಟರು. ಅದರಲ್ಲಿರ್ತಕ್ಕಂಥ ವ್ಯಕ್ತಿಗಳೆಲ್ಲರ ವಯಸ್ಸನ್ನು ಕೂಡ ನಾನು ಕಂಡೆ. ಎಲ್ಲರೂ ಕೂಡ ವಯಸ್ಸಾಗಿರ್ತಕ್ಕಂಥವ್ರು, ಒಂದಷ್ಟು ವಯಸ್ಸನ್ನು ದಾಟಿರ್ತಕ್ಕಂಥವ್ರೆ. ಅವರ ಜ್ಞಾನ, ಅವರ ಶಕ್ತಿ, ಅವರೆಲ್ಲ ಮಾರ್ಕರ್ ಪೆನ್ನಿಂದ ಕಲ್ತಿರ್ತಕ್ಕಂಥವ್ರು ಇಲ್ಲ, ಆ ಒಂದು ಕಪ್ಪು ಬೋರ್ಡಲ್ಲೇ ಕಲ್ತಿರ್ತಕ್ಕಂಥವ್ರು. ಆ ಕಪ್ಪಿಗಷ್ಟು ಶಕ್ತಿ ಇದೆ. ಆ ಕಪ್ಪಿನ ಮಹತ್ವವನ್ನು ಹೇಳ್ತಾ ಹೋದರೆ ನಮಗೆ ಒಂದೆರಡು ಸಮಯ ಸಿಕ್ಕೋದಿಲ್ಲ. ಅದಕ್ಕೋಸ್ಕರ ಕಪ್ಪನ್ನು ನಾವು ಯಾವತ್ತೂ ಕೂಡ ಹೀಯಾಳಿಸಬಾರ್ದು. ಒಬ್ಬ ವ್ಯಕ್ತಿನೂ ಕೂಡ ಒಂದು ಕಪ್ಪು ವರ್ಣದಿಂದ ನಾವು ಹೀಯಾಳಿಸಬಾರ್ದು. ಈ ಒಂದು ಮಾತನ್ನು ನಾವೆಲ್ಲರೂ ಕೂಡ ಮನಸ್ಸಲ್ಲಿಟ್ಕೊಳ್ತಾ, ಇನ್ನು ಇವತ್ತಿನ ದಿವಸ ಮಂಗಳವಾರ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ ಎದುರಾಗಿದೆ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ಮತ್ತು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಳ್ಳೆಯದಾಗಲಿ, ಶುಭವಾಗಲಿ. ಅದರಲ್ಲೂ ಶುಭ ಮಂಗಳವಾರ, ಮಂಗಳದಾಯಕವಾಗಿರತಕ್ಕಂತಹ ವಾರ. ಬೇಡಿದ ವರಗಳನ್ನು ಹನುಮ, ಸಾಂಬ ಸದಾಶಿವ ಎಷ್ಟೇ ಆದರೂ ಶಿವ ಹನುಮರಿಂದ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ಕೊಳ್ಬೋದು, ಭಗವಂತನ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾರೆ. ಅದರಲ್ಲೂ ಇವತ್ತಿನ ವಿಶೇಷತೆ ಈ ಒಂದು ಅಧಿಕ ಮಾಸದ ಅಧಿಕ ಶ್ರಾವಣ ಎಂಬತಕ್ಕಂಥದ್ದು ಎಲ್ಲಿಂದೆಲ್ಲಿ ನೋಡಿದ್ರು ಸಹಿತ ಓಂ ನಮೋ ವೆಂಕಟೇಶಾಯ, ಓಂ ನಮೋ ವೆಂಕಟೇಶಾಯ, ಓಂ ನಮೋ ವೆಂಕಟೇಶಾಯ. ಕಲಿಯುಗದ ಪ್ರತ್ಯಕ್ಷ ದೈವ ತಿರುಮಲ ತಿರುಪತಿ ಶ್ರೀನಿವಾಸನ್ನ ಎಲ್ಲರೂ ಸಹಿತ ಪ್ರಾರ್ಥನೆ ಮಾಡಿ, ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ಈ ಶುಭ ದಿನದಂದು ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕಾರಾಸರಗರ್ಭೆದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ಧೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಿಣೀಂ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ, ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ, ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಪದ್ಮಾನನೆ ಪದ್ಭವಿ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮೈ ಸನ್ನಿಧತ್ಸ್ವಾಂ. ಯಾ ಸಾ ಪದ್ಮಾಸನಸ್ಥಾ ವಿಫುಲಕಟತಟೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ. ರಾಜ್ಯದಾಯಿನೇ ನಮಃ, ರಾಜ್ಯಕಲಾವಲ್ಲಭಾಯ ನಮಃ, ಓಂ ಶ್ರೀಮತೇ ನಮಃ, ಓಂ ಮಹಾರೂಪಾಯ ನಮಃ, ಓಂ ದುರ್ಗಾಯ ನಮಃ, ಓಂ ಕ್ಷೇತ್ರಪಾಲಿನೇ ನಮಃ, ನವದುರ್ಗಾಯ ನಮಃ, ಓಂ ಬ್ರಾಹ್ಮ್ಯೇ ನಮಃ, ಮಾಹೇಶ್ವರ್ಯೇ ನಮಃ, ಓಂ ಕೌಮಾರ್ಯೇ ನಮಃ, ಓಂ ವೈಷ್ಣವ್ಯೇ ನಮಃ, ವಾರಾಕ್ಷ್ಯೇ ನಮಃ, ಇಂದ್ರಾಣ್ಯೇ ನಮಃ, ಚಾಮುಂಡಾಯ ನಮಃ, ಓಂ ಚಂಡಿಕಾಯ ನಮಃ, ಮಹಾಲಕ್ಷ್ಮೀ ನಮಃ, ಓಂ ಲಲಿತಾಂ ಬಾಲಾತ್ ತ್ರಿಪುರಸುಂದರೀಂ ಶ್ರೀಂ ಚಕ್ರೇಶ್ವರಿ ಅನುಗ್ರಹ ಪ್ರಸಾದ ಪ್ರಸೀದ ಪ್ರಸೀದ ಪ್ರಸೀದ. ಭಗವತಿಯ ಅನುಗ್ರಹದೊಂದಿಗೆ ತಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ. ಈ ಶುಭ ದಿನದಂದು ಯಾರೆಲ್ಲ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮುಂದಾಗಿದ್ದೀರಿ, ನಿಮ್ಮ ಮನೋಕಾಮನೆಗಳು, ನಿಮ್ಮ ಕೆಲಸ ಕಾರ್ಯಗಳು ಶೀಘ್ರವಾಗಿ ಕಾರ್ಯಸಿದ್ಧಿಯಾಗಲಿ. ಸೃಷ್ಟಿ ಸ್ಥಿತಿ ಲಯ 27 ನಕ್ಷತ್ರ, 12 ರಾಶಿಗಳು. ರಾಶಿ ನಕ್ಷತ್ರಚಾರ ಪ್ರಕಾರ ತಮ್ಮ ಕಾಯಕ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮುಂದಾಗಬೇಕಾದರೂ ಒಂದು ಆಧ್ಯಾತ್ಮಿಕತೆ, ಒಂದು ಧಾರ್ಮಿಕತೆ, ಒಂದು ದೇವತಾರಾಧನೆ, ದೇವರ ಪೂಜಾನುಷ್ಠಾನ ಅಥವಾ ನಾವು ಮಾಡುವಂಥ ಕೈಂಕರ್ಯದಲ್ಲಿ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಇವೆಲ್ಲವನ್ನು ಸಹಿತ ಬಹಳ ಅರ್ಥಗರ್ಭಿತವಾಗಿ ಚಿಂತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಅಂತ ಹೇಳ್ತಾರೆ. ಅಂತಹ ಫಲಗಳನ್ನು ವೃದ್ಧಿಸ್ಕೊಳ್ತಕ್ಕಂಥ, ವಿಶೇಷತೆಗಳನ್ನು ಸೃಷ್ಟಿಪಡಿಸ್ಕೊಳ್ತಕ್ಕಂಥ ಫಲಗಳಲ್ಲಿ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಆದ್ಯತೆ, ಒಂದು ವಿಶೇಷವಾದ ಫಲ ನಿಮಗೆ ಸಿಗಬೇಕಾದ್ರೆ ನಮ್ಮ ನಿತ್ಯ ಕರ್ಮಾನುಷ್ಠಾನ ಬೆಳಗಿನ ಪ್ರಾರಂಭದ ಕಾಲ, ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಂಥ ಕಾಲ, ನಿಮ್ಮ ಕುಲದೇವರನ್ನ, ನಿಮ್ಮ ಮಾತಾಪಿತೃಗಳನ್ನು ನಮಸ್ಕಾರ ಮಾಡಿಕೊಂಡು
ಅವರ ಆಶೀರ್ವಾದದೊಂದಿಗೆ ಮನೆಯಿಂದ ಹೊರಡುವಾಗ ಸಾಧ್ಯವಾದಷ್ಟು ಹಸನ್ಮುಖಿತನ ನಗುಮುಖದಿಂದ ಹೊರಡತಕ್ಕಂಥದ್ದು, ತಮ್ಮ ತಮ್ಮ ಜವಾಬ್ದಾರಿತ್ವದಂಥ ಕಾಯಕಗಳನ್ನು ಕೆಲಸಗಳನ್ನು ಮಾಡಿ ತೃಪ್ತಿಕರವಾದಂತಹ ಬದುಕನ್ನು ಕಾಣತಕ್ಕಂಥದ್ದು ಇವತ್ತಿನ ವಿಶೇಷವಾಗಲಿ. ಈ ಒಂದು ಅಧಿಕ ಮಾಸದ ಅಧಿಕ ಶ್ರಾವಣ ಮಂಗಳವಾರ ತಮ್ಮೆಲ್ಲರಿಗೂ ಸಹಿತ ಇಷ್ಟಾರ್ಥ ಸಿದ್ಧಿಗೆ ವಿಶೇಷವಾದ ಫಲವನ್ನು ಕೊಡಲಿ. ಹನುಮನ ಕೃಪಾಶೀರ್ವಾದ ನಾಡಿನ ದೇಶದ ಸಮಸ್ತರ ಮೇಲಿರಲಿ. ಒಳ್ಳೆಯದಾಗಲಿ. ಇನ್ನು ಇಂದಿನ ಭಾಗದಲ್ಲಿ ಗುರೂಜಿಯವರನ್ನ ಪ್ರೀತಿಯಿಂದ ಭಕ್ತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಮತ್ತು ಈ ಒಂದು ಅಧಿಕ ಶ್ರಾವಣ ಮಾಸದ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ಮಂಗಳವಾರ ಮನೆಯಲ್ಲಿ ವಾಸ್ತುಗ್ರಹದಲ್ಲಿ ಯಾವ ರೀತಿ ಇರಬೇಕು, ಮತ್ತು ಈ ಒಂದು ಅಧಿಕ ಶ್ರಾವಣ ಮಾಸದ ಮಂಗಳವಾರದ ಒಂದಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಅದನ್ನು ಮತ್ತೆ ಮುಂದುವರಿಸೋಣ. ಗುರುಗಳೇ, ಅಧಿಕ ಶ್ರಾವಣ ಮಾಸದ ಒಂದಷ್ಟು ಮಾಹಿತಿಗಳನ್ನು ತಿಳಿಸ್ತಾ ಇದ್ರಿ. ಮಂಗಳವಾರ ದೇವಿಯನ್ನು ಹೇಗೆ ಆರಾಧನೆ ಮಾಡೋದ್ರ ಕುರಿತಾಗಿ. ದೇವಿ ಆರಾಧನೆ, ದೇವತಾ ಆರಾಧನೆ, ಮನುಷ್ಯ ತಾನು ಹಾಕುವ ಹೆಜ್ಜೆನಲ್ಲಿ ಪ್ರತಿ ಕಾಲವೂ ನಾವು ಇನ್ನೊಬ್ಬರನ್ನು ದೂಷಣೆ ಮಾಡ್ತಾ ಹೋಗ್ತೇವೆ. ಮತ್ತೊಬ್ಬರು ಸರಿಯಿಲ್ಲ, ಮತ್ತೊಬ್ಬರು ಸರಿಯಿಲ್ಲ, ಇನ್ನೊಬ್ಬರು ಸರಿಯಿಲ್ಲ, ಇನ್ನೊಬ್ಬರು ಸರಿಯಿಲ್ಲ ಅಂತಕ್ಕಂಥದ್ರ ಚಿಂತನೆ. ಭಗವಂತ ನಮಗೆ ಕೊಟ್ಟಂತಹ ಒಂದು ಸುವರ್ಣಾವಕಾಶವನ್ನು ಅದನ್ನು ಹೇಗೆ ಸದ್ವಿನಿಯೋಗಪಡಿಸ್ಕೊಳ್ಬೇಕು ಎಂಬತಕ್ಕಂಥದ್ರ ಅರಿವು ಚಿಂತನೆಯನ್ನು ನಾವು ಮಾಡೋದಿಲ್ಲ. ಆಗುವಂತಹ ಒಳ್ಳೆಯದರ ಬಗ್ಗೆ ಚಿಂತನೆ ಮಾಡೋದನ್ನು ಬಿಟ್ಟು ಬೇರೆಲ್ಲದರ ಬಗ್ಗೆ ನಾವು ಚಿಂತಿಸ್ತಾ ಹೋಗ್ತೀವಿ. ಇದು ಪ್ರತಿಯೊಬ್ಬ ಮನುಷ್ಯನೂ ಮಾಡುವಂಥ ತಪ್ಪು. ಭಗವಂತ ನಮಗೇನು ಕೊಟ್ಟಿದ್ದಾನೆ, ಕೊಟ್ಟಿರೋದನ್ನು ಸ್ವಲ್ಪ ತಾಳ್ಮೆಯಿಂದ ಸಮಾಧಾನದಿಂದ ಒಂದು ಒಳ್ಳೆಯ ಮನಸ್ಥಿತಿಯಿಂದ ಒಂದು 10 ನಿಮಿಷ ನಾವು ಸಮಾಧಾನವಾಗಿ ಆಲೋಚನೆ ಮಾಡಿದ್ರೆ ಎಲ್ಲರಿಗಿನ್ನ ಮೀರಿ ನಾವೇ ಚೆನ್ನಾಗಿರ್ತೀವಿ. ಅಂದರೆ ಪ್ರತಿಯೊಬ್ಬರು ಅವರವರ ಯೋಗ್ಯತೆ ಅನುಸಾರ ಅಥವಾ ಅವರವರ ಶಕ್ತಿ ಅನುಸಾರ ಅಥವಾ ಭಗವಂತ ಯಾರೆಲ್ಲ ಏನು ಕೊಡಬೇಕೋ ಅದನ್ನು ಖಂಡಿತ ಕೊಡ್ತಾನೆ. ನೋಡಿ, ಈ ಸೃಷ್ಟಿನಲ್ಲಿ ಇಷ್ಟು ಜಲಚರಗಳಿದೆ, ಪ್ರಾಣಿ ಪಕ್ಷಿಗಳಿದೆ, ಕ್ರಿಮಿಕೀಟಗಳಿದೆ. ಎಲ್ಲರಿಗೂ ಸಹಿತ ಆಹಾರವನ್ನು ಉಣಬಡಿಸೋ ಕಾಯಕವನ್ನು ಭಗವಂತ ಮಾಡ್ತಾನೆ. ನಾವು ಒಂದಷ್ಟು ಜನ ಅಂದುಕೊಳ್ತೀವಿ ಏನಂದರೆ, ನಮ್ಮ ಮನೆಯಲ್ಲಿ ಇವತ್ತು ಮಿಕ್ಕಿರೋ ಪದಾರ್ಥ ಈ ನಾಯಿಗೆ ಹಾಕಿದ್ರೆ ಆ ನಾಯಿ ಸಂತೃಪ್ತಿಯಿಂದ ಊಟ ಮಾಡುತ್ತೆ, ಅದು ನಮ್ಮ ಮನೆ ಕಾಯ್ಕೊಂಡ್ಬಿದ್ದಿರುತ್ತೆ ಅಂತ. ಅಲ್ಲಿ ನಮ್ಮ ಚಿಂತನೆ ನೋಡಿ ಹೇಗಿದೆ. ನಮ್ಮ ಮನೆಯಲ್ಲಿ ಮಿಕ್ಕಿರೋ ಅನ್ನ ತಂದು ಹಾಕ್ಬಿಟ್ರೆ ಅದು ಊಟ ಮಾಡ್ಕೊಂಡಿರುತ್ತೆ. ನಮ್ಮನೇಲಿರ್ತಕ್ಕಂಥ ಕೆಲಸದವ್ರಿಗೆ 2 ಹೊತ್ತು ಊಟ ಕೊಟ್ಟು ಅವ್ರ ಯೋಗ್ಯತಾನುಸಾರ ಒಂದಷ್ಟು ದುಡ್ಡು ಕೊಟ್ಟರೆ ಅವ್ರ ಜೀವನ ಇಲ್ಲೇ ಇರುತ್ತೆ, ಅವ್ರು ನಮ್ಮಂತಗೆ ಇರ್ತಾರೆ, ನಮ್ಮ ಹತ್ರ ಇರ್ತಾರೆ ಅಂತ ನಾವು ತಿಳ್ಕೊಳ್ತೀವಿ. ಆದರೆ ನಿನಗೆಲ್ಲಿಂದ ಬಂತು ಅದು ಮಾಡಲಿಕ್ಕೆ? ನಿನಗೂ ಭಗವಂತ ಅದನ್ನೇ ಮಾಡಿದ್ದಾನೆ. ನಿನಗೊಂದಷ್ಟು ಸ್ಥಿತಿಗತಿಗಳನ್ನು ಕೊಟ್ಟು ಇಂತಿಂಥ ಕೆಲಸಗಳನ್ನು ಇಷ್ಟು ನಿಭಾಯಿಸು ಅಂತೇಳಿ ಜವಾಬ್ದಾರಿ ಕೊಟ್ಟು ಕೆಲಸ ಮಾಡಿಸ್ತಿದ್ದಾನೆ. ಅಂದರೆ ನಿನಗೊಬ್ಬ ಮಾಲೀಕ ಮೇಲಿದ್ದಾನೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ಸೃಷ್ಟಿನಲ್ಲಿ ತಾಯಿ ಗರ್ಭದಿಂದ ಹೊರಬಂದು ಮಾತೃವಾತ್ಸಲ್ಯದಿಂದ ಬೆಳೆದು ಪಿತೃವಿನ ಮಾರ್ಗದರ್ಶನದೊಂದಿಗೆ ಜೀವನದಲ್ಲಿ ಕೆಲವು ಪಾಠಗಳನ್ನು ಕಲಿತು ತಂದೆ ತಾಯಿ ಅನುಗ್ರಹದಿಂದ ಒಂದು ಹೆಜ್ಜೆ ಮುಂದೆ ಹಾಕಿ ಒಂದು ಹೊಸ ಬದುಕನ್ನು ನೋಡಿ ಅಲ್ಲಿಂದ ಆಚೆಗೆ ಆತನ ವಿದ್ಯಾಭ್ಯಾಸ ಮುಗಿಸಿ ಅವನೊಂದು ಸ್ವಂತ ಬದುಕು ಅಥವಾ ಸ್ವಂತವಾದಂಥ ಒಂದು 4 ಕಾಸು ಸಂಪಾದನೆ ಮಾಡೋಕ್ಕೆ ನಿಂತ್ಕೊಂಡಾಗ ಅವಾಗ ಅವನು ಮಾಲೀಕ ಅಂತ ತಿಳ್ಕೊಳ್ತಾನೆ. ಅವನಲ್ಲ ಮಾಲೀಕ, ಮೇಲೊಬ್ಬ ಇದ್ದಾನೆ ಮಾಲೀಕ. ಮೇಲೊಬ್ಬ ಇದ್ದಾನೆ, ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ ಮೇಲಿದ್ದು ಆತ ಎಲ್ಲವನ್ನೂ ನಡೆಸ್ತಿರ್ತಾನೆ. ಎಲ್ಲವೂ ನಮ್ಮ ಜ್ಞಾನದಂತೆ ನಡೆಯುತ್ತೆ ಅಂಥೇಳಿ ಆಲೋಚನೆ ಮಾಡೋರು ಒಂದಷ್ಟು ಜನ ಇದ್ದಾರೆ. ಎಲ್ಲಿದ್ದಾನೆ ದೇವರು? ದೇವರೇ ಇಲ್ಲದ ಪ್ರಪಂಚದಲ್ಲಿ ದೇವರಿದ್ದಾನೆ ಅಂತ ಸೃಷ್ಟಿ ಮಾಡ್ತಕ್ಕಂಥವರು ಒಂದಷ್ಟು ಜನ ಅಂತ ಹೇಳುವಂಥ ಪುಣ್ಯಾತ್ಮರು ಸಾಕಷ್ಟು ಜನ ನಮ್ಮ ಮಧ್ಯದಲ್ಲಿದ್ದಾರೆ. ಭಗವಂತ ಇಲ್ಲ, ಈ ಪ್ರಕಾರದಂಥ ಧ್ವನಿ ಒಂದಷ್ಟು ಜನದ್ದು. ಭಗವಂತನೇ ಇಲ್ಲ ಅಂದರೆ ಈ ಒಂದು ಕೆಲಸ ಕಾಯಕ ನಡೆಯೋದಾದ್ರೆ ಹೇಗೆ? ಹೋಗಲಿ, ಭಗವಂತ ಇಲ್ಲ, ಒಪ್ಕೊಳ್ಳೋಣ. ನಿಮ್ಮ ಮಾತಿನಂತೆ ಕಾಣಿಸೋದಿಲ್ಲ ದೇವರು, ಒಪ್ಕೊಳ್ಳೋಣ. ಒಂದು ವಿಗ್ರಹವನ್ನು ಮಾಡ್ತೀವಿ, ಅದಕ್ಕೆ ಜೀವ ಇದೆ ಅಂತೀವಿ, ಪೂಜಿಸ್ತೀವಿ ಅಥವಾ ಆರಾಧಿಸ್ತೀವಿ, ನಾವು ದೇವಸ್ಥಾನ ಅಂತೇಳಿ ನಡೆಸ್ತೀವಿ. ಇಲ್ಲಿ ಅದು ನಮಗೆ ಬೇಡವಾದ ವಿಚಾರ. ನೀನಾದರೂ ಒಂದು 100 ವರ್ಷ ಅಲ್ಲ 200 ವರ್ಷ ಇಲ್ಲೇ ಒಂದು ಭೂಮಿ ಮೇಲೆ ಸ್ಥಿರವಾಗಿದ್ದು ಬಿಡಪ್ಪ. ದೇವರಿಲ್ಲ ಅಲ್ವಾ? ನೀನಿದ್ದು ಬಿಡು. ಸಾಧ್ಯವಿಲ್ಲ. ಮುಂದಿನ ಕ್ಷಣದ ಬದುಕೇ ನಿನಗೆ ಗೊತ್ತಿಲ್ಲ. ಬೀಸುವ ಗಾಳಿಗೆ ಪ್ರತಿನಿತ್ಯ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ದೀಪಗಳು ಓಡಾಡ್ತಾ ಇರುತ್ತೆ. ದೀಪ ಅಂದರೆ ಯಾವುದು? ದೀಪದ ಕಂಬ ಅಂದರೆ ಯಾವುದು? ಇದೇ ದೀಪದ ಕಂಬ. ಈ ಕಂಬದಲ್ಲಿರ್ತಕ್ಕಂಥ ದೀಪ, ಈ ಒಂದು ಕಂಬದಲ್ಲಿರ್ತಕ್ಕಂತಹ ದೀಪ ಜ್ಯೋತಿ ಎಲ್ಲಿವರೆಗೂ ಅದು ಆನಂದವಾಗಿರುತ್ತೋ, ಎಲ್ಲಿವರೆಗೂ ಸ್ವರವಾಗಿರುತ್ತೋ, ಎಲ್ಲಿವರೆಗೂ ಇದರ ಒಂದು ಬದುಕು ಚೆನ್ನಾಗಿರುತ್ತೋ, ಆ ಭಗವಂತ ಎಲ್ಲಿವರೆಗೂ ಈ ಕಂಬದಲ್ಲಿರ್ತಕ್ಕಂಥ ಜ್ಯೋತಿಯನ್ನು ಬೆಳಗಿಸ್ತಿರ್ತಾನೋ ಅಲ್ಲಿವರೆಗೂ ಮಾತ್ರ ಈ ಕಂಬದ ಬೆಲೆ.
ಅದಾದ ನಂತರ ಈ ಕಂಬವನ್ನು ಒಂದಿಷ್ಟು ಕಾಲ ಸಹಿತ ಸಾಕಷ್ಟು ಇಟ್ಕೊಳ್ಳೋಕ್ಕಾಗೋದಿಲ್ಲ. ಅದೃಷ್ಟ ಇದ್ದರೆ ಕಂಬಕ್ಕಿಷ್ಟು ಅಲಂಕಾರ, ಅವನು ಮಾಡಿರ್ತಕ್ಕಂಥ ಪೂಜಾ ಫಲವೋ ಅಥವಾ ಅವನು ಮಾಡಿರ್ತಕ್ಕಂಥ ದಾನ ಧರ್ಮವೋ ಅಥವಾ ಅವನು 4 ಜನಕ್ಕೆ ಬೇಕಾದಂಥ ವ್ಯಕ್ತಿಯೋ ಆಗಿದ್ದರೆ, ಕೆಲವೊಮ್ಮೆ ಸಾಕಷ್ಟು ಆಸ್ತಿ ಇದೆ, ಬೇಕಾದಷ್ಟು ಸ್ಥಿತಿಗತಿಗಳಿದೆ, ಸಾಕಷ್ಟು ಜನಕ್ಕೆ ಬೇಕಾದಷ್ಟು ಸಹಾಯಗಳು ಮಾಡಿರ್ತಾರೆ, ಎಷ್ಟೋ ಜನದ ಮನೆಯಲ್ಲಿ ಮನೆದೇವರಾಗಿರ್ತಾರೆ. ಆದರೆ ಈ ಕಂಬ ಎಲ್ಲಿ ಹೋಗಿರುತ್ತೋ, ಎಲ್ಲಿ ಮುಚ್ಚಿಟ್ಕೊಳ್ಳುತ್ತೋ, ಎಲ್ಲಿ ಹೋಗ್ಬಿಡುತ್ತೋ, ಒಬ್ಬರು ಕಣ್ಗೂ ಕಾಣದಿರ ದೂರ ಪ್ರಯಾಣ ಬೆಳೆಸಿಬಿಡುತ್ತೆ, ಒಬ್ಬರು ಗೊತ್ತಿಲ್ದಿರ ಅನಾಥವಾಗಿಬಿಡುತ್ತೆ. ನಾವು ಅಂದುಕೊಳ್ತೀವಿ ಎಷ್ಟು ಸ್ಥಿತಿವಂತರು ನಾವು, ನನ್ನ ಕೈ ಕೆಳಗೆ 1,000 ಜನ ಕೆಲಸ ಮಾಡ್ತಾರೆ ಅಂದರೆ ನನ್ನ ಸ್ಟೇಜ್ ಎಂಥದ್ದಾಯಿತು. ಆಗ ನನ್ನ ಚಿಂತನೆ ಹೇಗಿರುತ್ತೆ ಅಂದರೆ, ಯಾವಾಗ ಒಬ್ಬ ವ್ಯಕ್ತಿಗೆ ತನ್ನ ಕೈ ಕೆಳಗೆ 4 ಜನ ಕೆಲಸ ಮಾಡ್ತಾ ಇರ್ತಾರೋ, ಅವನು ಮಾಲೀಕತ್ವವನ್ನು ತೆಗೆದುಕೊಳ್ತಾನೋ, ಅವನು ನಾನೇ ನಿಭಾಯಿಸ್ತೀನಿ ಅಂತ ಅವನ ಮನಸ್ಸಿಗೆ ಬಂದ್ಬಿಡುತ್ತೋ, ಆ ಕ್ಷಣ ಅವನ ಮೇಲಿರ್ತಕ್ಕಂಥ ಭಗವಂತನ ಲೀಲೆಗಳನ್ನು ಎಲ್ಲವನ್ನೂ ಮರೆತು ಹೋಗ್ಬಿಡ್ತೀವಿ. ಎಲ್ಲವೂ ಮರೆತು ಹೋಗ್ತೀವಿ. ನನ್ನಿಂದ ನಾನೇ ಮಾಡಿದ್ದು, ನಾನಿಲ್ಲ ಅಂದರೆ ಅವನು ಸಾಯ್ತಿದ್ದ, ನಾನಿಲ್ಲ ಅಂದರೆ ಅವ್ರ ಸಂಸಾರ ಹಾಳಾಗಿ ಹೋಗ್ತಿತ್ತು, ಅವತ್ತು ನಾನು ಕೈ ಹಿಡಿದು ನಡೆಸಲಿಲ್ಲ ಅಂದರೆ ಇವ್ರ ಜೀವನ ಅಧೋಗತಿ. ಇದು ನಮ್ಮ ಬಾಯಲ್ಲಿ ಬರುವಂಥ ಮಾತುಗಳು. ಒಮ್ಮೆ ಆಲೋಚನೆ ಮಾಡಿ, ನೀವು ಅವರ ಜೀವನಕ್ಕೆ ಬೆಳಕನ್ನೇ ಕೊಡಬಹುದು, ಅವರ ಜೀವನಕ್ಕೆ ಬೆಳಕನ್ನೇ ಕೊಡ್ತೀರಿ, ಅವರ ಜೀವನವನ್ನು ಉದ್ಧಾರ ಮಾಡ್ತೀರಿ. ಆದರೆ ನೀವೆಲ್ಲ ಮಾಡಿದ್ದು ನಿಮ್ಮ ಕೈಲಿ ಭಗವಂತ ಮಾಡಿಸ್ತಿದ್ದಾನೆ. ಒಂದು ಕಾಣದ ಕೈ ಕೆಲಸ ಮಾಡ್ತಾ ಇದೆ. ಆ ಕಾಣದ ಕೈ ಕೆಲಸ ಮಾಡ್ತಿರೋದ್ರಿಂದ ಇವತ್ತು ನಿನಗಿಂತಹದ್ದು ಒಂದು ಸ್ಥಾನಮಾನ. ಆದರೆ ಸ್ಥಾನಮಾನ ನಿನಗೆ ಸಿಕ್ತು ಅಂತ ನೀನು ಹಾಕುವ ಹೆಜ್ಜೆಯನ್ನು ಅಥವಾ ನೀನು ನಡೆಯುವಂಥ ಹಾದಿಯನ್ನು ಅಥವಾ ನಿನಗೆ ಸಿಕ್ಕಂಥ ಒಂದು ಗೌರವವನ್ನು ಅದನ್ನು ಮತ್ತಷ್ಟು ವೃದ್ಧಿಸ್ಕೊಳ್ಬೇಕಾದ್ರೆ ನಿನ್ನ ನಮ್ರತೆಯ ಬದುಕಿರಬೇಕು. ಆ ನಮ್ರತೆಯ ಬದುಕು ಸದಾಕಾಲ ಶ್ರೀರಾಮಚಂದ್ರನ ಮುಂದೆ ಹನುಮ ನಿಂತಂಥ ಸಾನ್ನಿಧ್ಯ ಇದೆಯಲ್ಲ, ರಾಮಚಂದ್ರನ ಮುಂಭಾಗ ಹನುಮ ನಿಂತಂಥ ಆ ಆಸ್ಥಾನ. ಹನುಮ ಯಾವ ಪ್ರಕಾರ ಆತ, ಹನುಮನಿಗೆ ದೇಹದಲ್ಲಿ ಶಕ್ತಿ ಅಂತ ಒಂದು ಅಪಾರವಾದ ಶಕ್ತಿ. ಒಂದು ದಿವಸಕ್ಕೂ ಹನುಮ ಸೆಟದು ನಿಲ್ಲಿಲ್ಲ. ಶ್ರೀರಾಮಚಂದ್ರನ ಮುಂದೆ ಒಂದು ದಿನಕ್ಕೂ ಹನುಮ ಸೆಟದು ನಿಲ್ಲಿಲ್ಲ. ತನ್ನ ಮಂಡಿಯನ್ನು ಊರ್ದ, ದೇಹವನ್ನು ಸಂಪೂರ್ಣ ಕುಬ್ಜನಾಗಿ ಮಾಡಿಕೊಂಡ, ಕೈಯನ್ನು ಹೀಗಿಡಿದ, ಅಂಜಲೀಬದ್ಧನಾಗಿ ನಿಂತ. ರಾಮ ದಡದಲ್ಲಿ ನಿಂತುಕೊಂಡು ಲಂಕೆಗೆ ಹೋಗಿ ಸೀತೆಯನ್ನು ಕಾಣಲಿಲ್ಲ. ಫಸ್ಟು ಸೀತೆಯನ್ನು ಹುಡುಕ ಕೊಟ್ಟವನು ಹನುಮ. ರಾಮ ದೇವರು, ದೇವ್ರ ಕೈಲಿ ಆಗದಿದ್ದ ಕೆಲಸನ ಅದು, ರಾಮನ ಕೈಲಿ ಆಗದಿರಲಿಲ್ವ? ಆದರೆ ಹನುಮನಲ್ಲಿ ಏನು ಶಕ್ತಿ ಎಂಬತಕ್ಕಂಥದ್ದು ಜಗತ್ತು ಗೊತ್ತಾಗಬೇಕಿತ್ತು. ಜೊತೆಗೆ ರಾಮ ಗೆದ್ದದ್ದು ಯಾರಿಂದ? ರಾವಣನಿಂದ. ರಾವಣ ಸಂಹಾರ ಆಗಬೇಕಾದ್ರೆ ರಾಮ ಯಾವತ್ತೂ ಅಷ್ಟೇ, ನಾವು ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಸರಿಸಮಾನವಾದಂಥ ವ್ಯಕ್ತಿಗಳಲ್ಲಿ ಹೋರಾಟ ಇರುತ್ತೆ, ಓಡಾಟ ಇರುತ್ತೆ. ಹಾಗೆ ರಾವಣನಲ್ಲೂ ಅಂತಹದ್ದೊಂದು ಶಕ್ತಿ ಇತ್ತು. ಆ ಶಕ್ತಿ ನಾನು ಎಂಬತಕ್ಕಂತಹ ಮದಮಾತ್ಸರಿಕೆ ಒಂದು ಕೊನೆ ಬೇಕಾಗಿತ್ತು. ಅಪಾರವಾದಂಥ ಜ್ಞಾನ, ಅಪಾರವಾದಂಥ ವಿದ್ಯೆ, ಅಪಾರವಾದಂತಹ ಒಂದಷ್ಟು ಶಕ್ತಿಯುತವಾದಂತಹ ರಾವಣ ತನ್ನ ಸಾವಿಗೆ ತಾನು ಮುಹೂರ್ತ ಇಟ್ಕೊಳ್ತಾನೆ. ಹೇಗೆ? ತನ್ನ ಕಾಯಕವನ್ನು ನಿಷ್ಠೆಯಿಂದ ಮಾಡ್ತಾನೆ, ಭಗವಂತನ ಪಾದವನ್ನು ಸೇರ್ತಾನೆ. ಭಗವಂತನ ಪಾದವನ್ನು ಸೇರಬೇಕಾದ್ರೆ ತನ್ನ ಕಾಯಕದಲ್ಲಿ ಲೋಪಬಾರದಂತೆ ನಡ್ಕೊಳ್ಬೇಕು. ನನಗೇನೇ ಈ ಸಾಮ್ರಾಜ್ಯ ಕೊಟ್ಟರು, ಈ ಸಾಮ್ರಾಜ್ಯ ಯಾವುದೂ ನಂದಲ್ಲ, ಎಲ್ಲವೂ ನಿನ್ನ ಅಧೀನ. ಆದರೆ ಇರುವ 4 ದಿವಸ ನಂದು ಏನೇ ಆಟ ಆದರೂ ಕೊನೆಗೊಂದು ದಿವಸ ನಾನು ಬಂದು ಸೇರೋದು ನಿನ್ನ ಪಾದಕ್ಕೆ ಮಾತ್ರ. ಹಾಗೆ ಈ ನಮ್ರತೆಯ ಬದುಕನ್ನು ಯಾರು ಸಾಧನೆ ಮಾಡ್ತಾರೋ, ಯಾರು ಇದನ್ನು ಅರಿತಾರೋ, ಯಾರು ಈ ಕಲ್ಪನೆಗಳನ್ನು ತಲೆಯಲ್ಲಿಟ್ಕೊಂಡಿರ್ತಾರೋ ಅವರ ಬದುಕು ಯಾವತ್ತೂ ಸುಂದರವಾಗಿರುತ್ತೆ. ಆ ಸುಂದರತೆ ಕಾಣಲಿ ಎಂಬತಕ್ಕಂಥದ್ದೇ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇಂದಿನ ಭಾಗದಲ್ಲಿ ಗುರುಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಥಾಶ್ರವಣವನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಅದರ ಜೊತೆಗೆ ಆ ಒಂದು ಕಥಾಶ್ರವಣ ಇನ್ನೇನು ಸಂಪನ್ನವಾಗ್ತಕ್ಕಂಥ ಸಮಯಕ್ಕೆ ಬಹಳ ವಿಶೇಷವಾಗಿ ಒಂದು ಸಂದೇಶವನ್ನು ಕೂಡ ನಮ್ಮೆಲ್ಲರಿಗೂ ಕೂಡ ಕೊಟ್ಟರು. ಇದರ ಜೊತೆಗೆ ಹನುಮನನ್ನ ಪ್ರಾರ್ಥನೆಯನ್ನು ಮಾಡೋದ್ರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಹನುಮನನ್ನ ಪ್ರಾರ್ಥನೆ ಮಾಡೋದು ಹೇಗೆ, ಹನುಮನನ್ನ ಪ್ರಾರ್ಥನೆ ಮಾಡೋದ್ರಿಂದ ನಮ್ಗೆ ಯಾವ ರೀತಿ ಒಳಿತಾಗತ್ತೆ ಮತ್ತು ಹನುಮನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಥಾಶ್ರವಣವನ್ನು ತಿಳಿಸ್ತಾ ಇದ್ರು. ಇವತ್ತಿನ ದಿವಸ ಶನೇಶ್ವರ ಭಗವಂತನನ್ನು ನಾವು ಪ್ರಾರ್ಥನೆಯನ್ನು ಮಾಡಬೇಕು ಅಂದರೆ, ನಾವು ಭಗವಂತನನ್ನ ಪ್ರಾರ್ಥನೆಯನ್ನು ಮಾಡಿದಾಗ ಭಗವಂತ ನಮಗೆ ಒಲಿಯೋದಿಲ್ಲ, ಇಲ್ಲಾಂದ್ರೆ ಆತನ ಕಾರಾಟದಿಂದ ನಾವು ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಹನುಮನನ್ನ ಪ್ರಾರ್ಥನೆಯನ್ನು ಮಾಡಿದ್ರೆ ಶನಿ ಭಗವಂತನ ಆ ಒಂದು ವಕ್ರ ದೃಷ್ಟಿ, ಆ ಒಂದು ಕಾರಾಟದಿಂದ ನಾವು ತಪ್ಪಿಸ್ಕೊಳ್ಬೋದು.
ಇದನ್ನು ಸಾಕಷ್ಟು ಬಾರಿ ಕಾರ್ಯಕ್ರಮದಲ್ಲೂ ಕೂಡ ತಿಳಿಸ್ತಾ ಇದ್ರೆ. ಅದೇ ರೀತಿ ಗುರುಗಳು ಕೂಡ ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದಾರೆ. ಅದರ ಜೊತೆಗೆ ಈಗ ಪಂಚಾಂಗ ಶ್ರವಣವನ್ನು ತಿಳ್ಕೊಳ್ತಕ್ಕಂಥ ಸಮಯ, ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ತಿಳ್ಕೊಳ್ಳೋ ಸಮಯ ಅಲ್ವಾ. ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ, ರಾಜ್ಯದಾಯಿನೀ ನಮಃ, ರಾಜ್ಯಕಲಾವಲ್ಲಭಾಯ ನಮಃ. ಹರಿಂ ಕರಾಸನಗರ್ಭ್ಯದಾಂ ನಲಸಿಕಾಂ ಸೌಂ ಕ್ಲೀಂ ಕಲಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂ ಚ ವೃಸದಾಂ ಧೌತಾಂ ತನಿತ್ರೋಜ್ವಲಾಂ ವಂದೇ ಪುಸ್ತಕವಾಸಮಂಕುಶಿಧರಾಂ ಸರ್ಗಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀಂ ಶ್ರೀಂ ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಕ್ಷೇತ್ರಪಾಲಿನಿ ನಮಃ, ಕ್ಷೇತ್ರೀಶೇ ನಮಃ. ಓಂ ನವದುರ್ಗಾಯ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂ ಬಾಲಾತ್ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. मनोजपं मारुततुल्यवेगं चितेन्द्रियं बुद्धिमतां वरिष्ठं वातात्मजं वानरोदमुख्यं श्रीरामदूतं शिरसा नमामि. मारुतिं 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 श्री मारुतात्मजप्रसन्नाञ्जनेय स्वामिने नमः. श्री व्यासराय विचरित श्री मारुतात्मजप्रसन्नाञ्जनेय स्वामि देवताभ्यो नमः. ಹನುಮನ ಸಾನ್ನಿಧ್ಯ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಹುಟ್ಟಿದಂಥ ಹನುಮ, ಕಿಷ್ಕಿಂಧ ನಗರದಲ್ಲಿ ಹುಟ್ಟಿದ ಹನುಮ, ಅಂಜನಾದ್ರಿ ಬೆಟ್ಟದಲ್ಲಿ ಹುಟ್ಟಿದಂಥ ಹನುಮ, ಅಂಜನಾದೇವಿಯ ತಪೋಫಲದಿಂದ ಜನಿಸಿದಂಥ ಹನುಮ, ಶಿವನ ಕೃಪಾಶೀರ್ವಾದದಿಂದ ಜನಿಸಿದಂಥ ಹನುಮ, ಕಲಿಯುಗದಲ್ಲಿ ಕಲಿಬ್ರಹ್ಮನಾಗಿರ್ತಕ್ಕಂಥ ಹನುಮ. ಅಂಥ ಹನುಮನ ಆರಾಧನೆ ಶುಭ ಮಂಗಳವಾರ, ಅದರಲ್ಲೂ ಅಧಿಕ ಶ್ರಾವಣ ಈ ಶುಭದಂದು 33ರ ಸಂಖ್ಯೆಯಲ್ಲಿ ಒಂದಷ್ಟು ದಾನ ಧರ್ಮಾದಿಗಳನ್ನು ಮಾಡಿ ಭಗವಂತನ ಕೃಪಾಶೀರ್ವಾದಕ್ಕೆ ಪಾತ್ರರಾಗ್ತಕ್ಕಂಥದ್ದು. 3 ವರ್ಷಕ್ಕೆ ಒಮ್ಮೆ ಬರ್ತಕ್ಕಂಥ ಅಧಿಕ ಮಾಸದ ಅನುಷ್ಠಾನದಲ್ಲಿ ದಾನ ಧರ್ಮಾದಿಗಳಿಗೆ ವಿಶೇಷವಾದಂತಹ ಫಲವನ್ನು ಕೊಟ್ಟಿದ್ದಾರೆ. ಇದು ಪುರುಷೋತ್ತಮ ಮಾಸ ಅಂತ. ಈ ಪುರುಷೋತ್ತಮ ಮಾಸ ಮಹಾವಿಷ್ಣುವಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ವಿಷ್ಣುವಿನ ಮಾಸವೇ. ಹಾಗಿದ್ದಾಗ ಇವತ್ತು ಹನುಮನ ಪ್ರಾರ್ಥನೆ ಮಾಡ್ತಾ 33 ತುಳಸಿ ದಳವನ್ನು ಶ್ರೀರಾಮಚಂದ್ರನ ಪಾದಕ್ಕೆ ಅರ್ಪಣೆ ಮಾಡಿ ಅಲ್ಲಿರ್ತಕ್ಕಂಥ ಹನುಮನಿಗೆ ಒಂದಷ್ಟು ಜೇನುತುಪ್ಪ ಅಥವಾ ಬೆಲ್ಲವನ್ನು ಅಥವಾ ಕಡಲೆ ಬೀಜವನ್ನು ನೈವೇದ್ಯ ಮಾಡಿ ಒಂದಷ್ಟು ವಾನರ ಸೈನ್ಯಕ್ಕೆ ನೋಡಿ, ಇವತ್ತಿನ ದಿವಸ ಯಾರೆಲ್ಲ ವಾನರ ಸೈನ್ಯಕ್ಕೆ 33ರ ಸಂಖ್ಯೆಯಲ್ಲಿ ಪದಾರ್ಥಗಳನ್ನು ಕೊಡ್ತೀರೋ ಸಾಕಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದಿರ, ನಿನ್ನೆ ಒಬ್ಬ ತಾಯಿ ನಮ್ಮ ಆಶ್ರಮಕ್ಕೆ ಬಂದಿದ್ದರು. ಆ ತಾಯಿಯ ವಯಸ್ಸು ಒಂದು 85ರಿಂದ 88 ವರ್ಷ ಇರಬಹುದು. ಆ ತಾಯಿ ಒಮ್ಮೆ ಆದರೂ ನಾ ಆನಂದ್ ಗುರುಜಿ ನೋಡಬೇಕು, ಕರ್ಕೊಂಡು ಹೋಗಬೇಕು ಅಂತ ಸುಮಾರು ವರ್ಷಗಳಿಂದ ಅವ್ರ ಮನೆಯಲ್ಲಿ ಮಕ್ಕಳನ್ನ ಮೊಮ್ಮಕ್ಕಳನ್ನು ಪೀಡಿಸ್ತಾ ಇದ್ರಂತೆ. ಅವರು ಎರಡೊಂದು ಅರ್ಥ ಯೋಚನೆ ಮಾಡಿದ್ರು. ಒಂದು, ಆನಂದ್ ಗುರುಜಿಯವ್ರು ನೋಡ್ಬೋದು, ಎರಡನೇದು ಸಾಲಿಗ್ರಾಮವನ್ನು ದರ್ಶನ ಮಾಡ್ಬೋದು. ಯಾಕೆಂದರೆ ಆ ನೂಕುನುಗ್ಗಲಲ್ಲಿ ಸಾಲಿಗ್ರಾಮವನ್ನು ದರ್ಶನ ಮಾಡಲಿಕ್ಕೆ ಬರಲಿಕ್ಕಾಗಿಲ್ಲ ಎಂಬತಕ್ಕಂಥದ್ದು ತಾಯಿ ಮತ್ತು ಆ ಕುಟುಂಬದವರ ಮಾತು. ಆದರೆ ಕುಟುಂಬದಲ್ಲಿರ್ತಕ್ಕಂಥವರೆಲ್ಲ ಬೆಳಗಿನ ನನ್ನ ಕಾರ್ಯಕ್ರಮವನ್ನು, ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಅವರವರ ಕೆಲಸದ ಒತ್ತಡದಲ್ಲಿ ಅವರು ಹೊರಡುತ್ತಿದ್ದರು. ಆದರೆ ಬೆಳಿಗ್ಗೆ ಟಿ ವಿ ಆನ್ ಮಾಡಿಕೊಡ್ತಿದ್ರೆ ಮಾತ್ರ ಮನೇಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಆ ತಾಯಿ ಗ್ರಹಚಾರ ಬಿಡಿಸೋಳು. ಆ ತಾಯಿ ಅಷ್ಟು ವಯಸ್ಸಾದರೂ ಬೆಳಿಗ್ಗೆ 7:45ಗೆ ಟಿ ವಿ ಮುಂದೆ ಕೂತ್ಕೊಂಡು ಒಂದು ಕಾಫಿ ತಂದುಕೊಟ್ರೂ ಸರಿ, ಕಾಫಿ ಮಾಡಿಕೊಡ್ದಿದ್ರು ಸರಿ, ನಾನು ಲೋಟ ನೀರು ಕುಡಿದ್ಬಿಟ್ಟು ನೆಮ್ಮದಿಯಾಗಿ ನಿಮ್ಮ ಕಾರ್ಯಕ್ರಮ ನೋಡ್ತೀನಿ, ಪ್ರತಿ ದಿವಸ ನಿಮ್ಮ ಕಾರ್ಯಕ್ರಮ ನೋಡಿ ಸಂಪೂರ್ಣ ಆದ ನಂತರ ನಾನು ಮುಂದಿನ ಕಾಯಕ, ಅದರಲ್ಲಿ ನನ್ನ ರಾಶಿಫಲದ ಬಗ್ಗೆ ನಾನು ಚಿಂತನೆ ಮಾಡೋದಿಲ್ಲ, ನೀವು ಹೇಳುವಂತಹ ಪದ ಜೊತೆಗೆ ಆ ಮಾತಾಪಿತರ ತಂದೆ ತಾಯಿ ಬಗ್ಗೆ ನಿಮ್ಮ ಮಾತು, ನಿಮ್ಮ ಗೌರವದ ನುಡಿ ಜೊತೆಗೆ ನೀವು ಹೇಳುವಾಗ ನಿಮ್ಮ ಕಣ್ಗಳಲ್ಲಿ ನಾವು ನೋಡುವಂತಹ ಒಂದು ಮನಸ್ಥಿತಿಯೇ ಬೇರೆ ಆಗಿರುತ್ತೆ. ಒಬ್ಬ ತಂದೆ ತಾಯಿ ಒಬ್ಬ ಹೆಣ್ಣು ಮಗಳು ಕಷ್ಟ ಹೇಳ್ಕೊಳ್ಳುವಾಗ ಆ ಕಷ್ಟಕ್ಕೆ ಸ್ಪಂದಿಸುವಂತಹ ಗುಣ ನಿಮ್ಮದು. ಆ ಕಷ್ಟಕ್ಕೆ ಸ್ಪಂದಿಸುವಂಥ ಕಾಲ ನಿಮಗೆ ಅರಿವಿಲ್ಲದಂಥ ನಿಮ್ಮ ಮುಖದ ವರ್ಚಸ್ಸಿರುತ್ತಲ್ಲ, ಅದು ನಮಗೆ ಬಹಳಷ್ಟು ಮನಸ್ಸಿಗೆ ನೋವು ಕೊಡುತ್ತೆ. ಜೊತೆಗೆ ಆ ನೋವಿಗೆ ಸ್ಪಂದಿಸುವಂಥ ಗುಣ ನಿಮ್ಮದಾದ್ರಿಂದ ನಿಮ್ಮ ಕಾರ್ಯಕ್ರಮವನ್ನು ನೋಡಬೇಕಾಗತ್ತೆ ಅನ್ನೋ ಮಾತನ್ನು ಆ ತಾಯಿ ಹೇಳಿದ್ರು. ಆ ತಾಯಿ ಹೇಳಿದಿಷ್ಟೇ, ನಾನು ಒಂದು ಸತಿ ನೀನು ನೋಡ್ಬಿಡ್ಬೇಕಪ್ಪ, ನಾನು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಪ್ರತಿ ದಿವಸ ಪೀಡಿಸ್ತಾ ಇದ್ದೆ ಅಂತ ಹೇಳಿದರು. ಅದ್ರ ಜೊತೆಗೆ ನಾನು ಸಾಲಿಗ್ರಾಮ ದರ್ಶನ ಮಾಡಬೇಕು ಅಂತ ಆಸೆ ಇತ್ತು, ಆ ಆಸೆಗೆ ನನ್ನ ಮಕ್ಕಳನ್ನ ಮೊಮ್ಮಕ್ಕಳನ್ನ ಎಲ್ಲರನ್ನು ಪೀಡಿಸ್ತಾ ಇದ್ದೆ. ನೋಡಿ, ಇವತ್ತು ಪರಿವಾರ ಸಮೇತ ಎಲ್ಲರೂ ಬಂದುಬಿಟ್ಟಿದ್ದೀವಿ, ಸಾಲಿಗ್ರಾಮ ದರ್ಶನ ಆಗಬೇಕು, ನಿನ್ನ ನೋಡಬೇಕು, ನಿನ್ನ ಆಶೀರ್ವಾದ ಬೇಕು ಅಂದ್ರೆ ನನಗೆ ಅವರ ಆಶೀರ್ವಾದ ಅಂದ ತಕ್ಷಣ ನನ್ನ ಮನಸ್ಸಿಗೆ ಬಹಳ ನೋವಾಯಿತು. ನನ್ನ ತಾಯಿಗಿನ್ನ ಒಂದಷ್ಟು ವಯಸ್ಸು ಜಾಸ್ತಿ ಅವ್ರದ್ದು, ಆದರೆ ಆ ಮಾತೃವಾತ್ಸಲ್ಯ, ಆ ಪ್ರೀತಿ ವಿಶ್ವಾಸ ಇದೆಯಲ್ಲ, ಹಾಗೆ
ನಮ್ಮ ಈ ಭಾರತೀಯ ಸಂಸ್ಕೃತಿ, ಈ ಸನಾತನ ಧರ್ಮ. ಆ ತಾಯಿ ಓದಿರ್ತಕ್ಕಂತಹ ಓದು ನೋಡಿದ್ರೆ ಇವತ್ತಿನ ಗ್ರಾಜ್ಯುಯೇಟ್ಸು, ಇವತ್ತಿನ ಡಾಕ್ಟರೇಟ್ ಮಾಡಿರೋರು, ಇವತ್ತು ಡಿಗ್ರಿ ಮಾಡಿರ್ತಕ್ಕಂಥವ್ರು, ಅವರ ಅನುಭವದ ಒಂದು ಸಣ್ಣ ಮಾತು ಇವರಲ್ಲಿರಲ್ಲ. ಅವರ ನಡೆಯಲ್ಲಿ ಸ್ವಲ್ಪ ನಡೆ ಇವರಲ್ಲಿ ನಡೆಯಲ್ಲ. ಆದರೆ ಅವರು ಸುಧಾರಣೆ ಮಾಡಿದ್ದಾರಲ್ಲ, ಇಡೀ ಕುಟುಂಬವನ್ನು ತನ್ನ ಮುಷ್ಟಿಯಲ್ಲಿಟ್ಟುಕೊಂಡು ಇಡೀ ಕುಟುಂಬದಲ್ಲಿ ಎಲ್ಲರನ್ನೂ ಸಹಿತ ಸಲಹಿ ಎಲ್ಲರ ಸಂತೋಷಕ್ಕೆ ಕಾರಣೀಭೂತರಾಗಿರ್ತಕ್ಕಂಥದ್ದು ಆ ಹಿರಿಯ ಜೀವ. ಇವತ್ತೆಷ್ಟೋ ಕುಟುಂಬಗಳಲ್ಲಿ ಅಂತಹ ತಾಯಂದರು ಇವತ್ತಿಗೆ ನನ್ನ ಕಾರ್ಯಕ್ರಮ ನೋಡ್ತಿದ್ದಾರೆ, ಅಥವಾ ನನ್ನ ಕಾರ್ಯಕ್ರಮದ ಬಗ್ಗೆ ಹೊಗಳಿದ್ದಾರೆ, ಅಥವಾ ನನ್ನ ಕಾರ್ಯಕ್ರಮವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾತಲ್ಲ ಇದು. ಅಂಥ ಹಿರಿಯರು ಮನೆಯಲ್ಲಿರಬೇಕು. ವಯಸ್ಸಾಗಿರ್ತಕ್ಕಂಥ ಹಿರಿಯರು ಮನೆಯಲ್ಲಿದ್ದರೆ ನಿಮ್ಮ ಕಷ್ಟಗಳಿಗೆ ಬೆಟ್ಟದಂಥ ಕಷ್ಟ ಬಂದರೂ ಸಹಿತ ಆ ಕಷ್ಟವನ್ನು ಅವ್ರ ಮುಂದೆ ಇಟ್ಟಾಗ ಅವರು ಅದಕ್ಕೊಂದು ಪರಿಹಾರವನ್ನು ಕೊಡ್ತಾರೆ. ಎಷ್ಟೋ ಜನ ಗ್ರಾಜ್ಯುಯೇಟ್ಸು, ಡಿಗ್ರಿ ಓದಿರೋರು, ಡಾಕ್ಟರೇಟ್ ಮಾಡಿರ್ತಕ್ಕಂಥವ್ರು, ಅಂಥವರು ಸಹಿತ ಏನೋ ಅವರಲ್ಲಿ ಬಂದಂಥ ಕಷ್ಟವನ್ನು ಬಗೆಹರಿಸ್ಕೊಳ್ಳೋಕ್ಕಾಗ್ದಿರ ಸೈಲೆಂಟಾಗಿ ಹೋಗಿ ಫ್ಯಾನ್ಗೆ ಹಗ್ಗ ಹಾಕ್ಕೊಳ್ತಾರೆ, ಅಂಗಡಿಯಲ್ಲಿ ಹೋಗಿ ಪಾಯ್ಸನ್ ತೊಗೊಳ್ತಾರೆ, ಇಲ್ಲ ಹೋಗಿ ಸಂಪೂರ್ಣ ಡ್ರಿಂಕ್ಸ್ ಮಾಡಿಬಿಟ್ಟು ಎಲ್ಲೋ ಒಂದು ಕಡೆ ಮಲಗಿಬಿಡ್ತಾರೆ. ಆದರೆ ಆ ಹಿರಿಯ ಜೀವ ಎಂತೆಂಥ ಕಷ್ಟಗಳನ್ನು ನೋಡಿರ್ಬೋದು. ಇವತ್ತು ಸಾಕಷ್ಟು ಹಣವನ್ನು ನೋಡ್ತಿದ್ದೀವಿ, ಇವತ್ತು ಬೇಕು ಬೇಡಗಳು ನೋಡ್ತಿದ್ದೀವಿ, ಒಂದು ಸುಂದರವಾದ ಪ್ರಕೃತಿ ಪ್ರಪಂಚವನ್ನು ನೋಡ್ತಾ ಇದ್ದೀವಿ, ಹೊಸ ಟೆಕ್ನಾಲಜಿಯಲ್ಲಿ ನಾವಿದ್ದೇವೆ. ಆದರೆ ಆ ಹಿರಿಯರು ಅವ್ರು ಏನು ನೋಡಿದ್ರು? ಇವತ್ತು ಮನೆಗಳಲ್ಲಿ ತಾಯಂದರು ನೀವು ಮಾಡ್ತಿರ್ತಕ್ಕಂಥ ಅಡುಗೆ, ನಿಮ್ಮ ಉಪಕರಣಗಳು, ಇವತ್ತು ಗ್ಯಾಸ್ ಸ್ಟವ್ ಇದೆ, ಸೌದೆ ಒಲೆ ಇಲ್ಲ. ಇವತ್ತು ಕುಕ್ಕರ್ ಇದೆ, ಅನ್ನದ ಪಾತ್ರೆ ಇಲ್ಲ. ಗಂಜಿ ಬಸ್ತು ಅನ್ನ ಮಾಡಬೇಕಾಗಿತ್ತು, ಮನೆಯಲ್ಲಿ 20-30 ಜನಕ್ಕೆ ಅಡುಗೆ ಮಾಡಿ ಹಾಕಬೇಕಾಗಿತ್ತು ತಾಯಂದರು. ಎಷ್ಟು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಗಂಜಿ ಬಸ್ತು ಅನ್ನ ಹಾಕಬೇಕಾಗಿತ್ತು, ಹಿಟ್ಟು ತೊಳಸಬೇಕಾಗಿತ್ತು, ಸಾಂಬಾರನ್ನ ಕೊಳದಪ್ಲೆ ಕಟ್ಲೆ ಮಾಡಬೇಕಾಗಿತ್ತು. ಯಾಕಂದ್ರೆ ಅಷ್ಟು ಜನಕ್ಕೆ ಅಡುಗೆ ಬಡಿಸ್ಬೇಕಲ್ಲ. ಅಡುಗೆ ಮಾಡೋದಷ್ಟೇ ಅಲ್ಲ, ಬಡಿಸ್ಬೇಕಾಗಿತ್ತು. ಬಡಿಸೋದಷ್ಟೇ ಅಲ್ಲ, ತಟ್ಟೆ ಎತ್ತಬೇಕಾಗಿತ್ತು, ತಿರುಗಿ ಗೋಮ ಹಚ್ಚಬೇಕಾಗಿತ್ತು. ಇವತ್ತು ಯಾರ ಮನೇಲಿ ಗೋಮ ಹಚ್ತಾ ಇದ್ದೀರಿ? ಅದರಲ್ಲೂ ಪೇಪರ್ ಪ್ಲೇಟ್ ಬೇರೆ. ಹಿಂದೆ ಯಾರಾದರೂ ಬಂದರೆ, ನಿರ್ಗತಿಕರು ಮನೆ ಬಾಗಿಲಿಗೆ ಬಂದರೆ ಒಂದು ಪೇಪರ್ ಕೊಟ್ಟು ಉಳಿದಿರೋ ಅನ್ನ ಹಾಕ್ತಾಯಿದ್ರು. ಇವತ್ತು ನಾವೇನು ಮಾಡ್ತಿದ್ದೀವಿ? ನಾವು ಸಹಿತ ಅದನ್ನೇ ಮಾಡ್ತಾಯಿದ್ದೀವಿ. ನಾವು ಬಿಸಿ ಅನ್ನವನ್ನು ಪೇಪರ್ ಪ್ಲೇಟಲ್ಲೇ ಹಾಕ್ಕೊಂಡು ತಿಂತೀವಿ. ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡೋ ಶಕ್ತಿ ದೇವರು ನಮಗೆ ಕೊಟ್ಟರು, ನಾವು ಪೇಪರ್ ಪ್ಲೇಟಲ್ಲಿ ಊಟ ಮಾಡ್ತೀವಿ. ಅಂದರೆ ಯಾವಾಗಲೂ ಪರ್ಮನೆಂಟ್ ಅಲ್ಲ. ಈ ಆಸ್ತಿ, ಅಂತಸ್ತು, ಬೇಕು ಬೇಡ ಇವೆಲ್ಲ ಭಗವಂತ ಏನು ಕೊಟ್ಟರು ಇದು ಯಾವುದೂ ನಿಲ್ಲೋದಲ್ಲ. ಆದರೆ ಆ ಮಾತೃವಾತ್ಸಲ್ಯ, ಆ ಪ್ರೀತಿ ವಿಶ್ವಾಸ, ದೊಡ್ಡವರು ಚಿಕ್ಕವರು, ಆ ಹಿರಿಯರ ನುಡಿಮತ್ತು, ಅದು ಹೃದಯ ಮುಟ್ಟುವಂಥದ್ದಾಗತ್ತೆ. ಹಾಗಾಗಿ ನಿನ್ನೆ ಬಂದಂತಹ ಆ ಸಾಲಿಗ್ರಾಮ ದರ್ಶನಕ್ಕೆ, ಲಕ್ಷ್ಮೀ ಬೋರಾಹ ಸಾಲಿಗ್ರಾಮ ದರ್ಶನಕ್ಕೆ ಬಂದಂಥ ಆ ಪರಿವಾರ, ಅವರೊಬ್ಬೊಬ್ಬರು ಆಡಿದಂಥ ಮಾತು ನಿಮ್ಮ ಆನಂದ್ ಗುರೂಜಿಯವರ ಹೃದಯ ಮುಟ್ಟಿತು. ಎಲ್ಲಕ್ಕಿಂತ ಮುಖ್ಯವಾಗಿ ಅಂಥ ಹಿರಿಯ ಜೀವ, ಎಷ್ಟೋ ಜನ ಹಿರಿಯ ಜೀವಗಳು ಇವತ್ತಿನ ದಿವಸ ಆನಂದ್ ಗುರೂಜಿ ನೋಡಬೇಕು ಅಂತ ಆಸೆಪಟ್ಟು ಬರ್ತಾರೆ, ಈ ಮಗನ ನೋಡಬೇಕು ಅಂತ ಬರ್ತಾರಲ್ಲ, ನನಗೆ ಸಂತೋಷ. ನನ್ನ ಪೂರ್ವಜನ್ಮದ ಪುಣ್ಯ. ಅಂಥ ಹಿರಿಯ ಜೀವ ಬಂದಾಗಲೇ ನನ್ನ ತಾಯಿನ ಅವ್ರ ಮುಖದಲ್ಲಿ ನಾನು ನೋಡ್ತೇನೆ. ಒಳ್ಳೆಯದಾಗಲಿ. ಇನ್ನು ಗುರುಗಳೇ, ಈಗ ಪಂಚಾಂಗ ಶ್ರವಣವನ್ನು ತಿಳಿಸ್ಕೊಡ್ಬೇಕು. ಖಂಡಿತ. ಪಂಚಾಂಗ ಕೈಲಿದ್ದಾಗೂ ಏನಾದರೂ ಒಂದು ವಿಚಾರ ತಲೆಯಲ್ಲಿ ಬರ್ತಾ ಇರುತ್ತೆ. ಹಾಗೆ ಆ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಾಗ ನಮಗೊಂದು ಸಮಾಧಾನ. ಜೊತೆಗೆ ಇವತ್ತಿನ ತಿಥಿವಾರ ನಕ್ಷತ್ರ ಸಹಿತ ಅಷ್ಟೇ ವಿಶೇಷವಾಗಿದೆ. ಶ್ರೀ ಶೋಭಕೃತ್ ನಾಮ ಸಂವತ್ಸರ ದಕ್ಷಿಣಾಯನೆ ವರ್ಷ ಋತು ಅಧಿಕ ಶ್ರಾವಣ ಮಾಸ ಶುಕ್ಲ ಪಕ್ಷ 25/7/2023 ಮಂಗಳವಾರ, ಸಪ್ತಮಿ, ಚಿತ್ತಾ ನಕ್ಷತ್ರ. ಇದು ಈ ಶುಭ ದಿನ ನಮಗೆ ಚರಿತ್ರೆಯಲ್ಲಿ, ನಮ್ಮ ಮನಸ್ಸಲ್ಲಿ, ನಮ್ಮ ಆಶ್ರಮದಲ್ಲಿ ಬರೆದಿರುವಂತಹ ದಿನ. ಇವತ್ತು ನಮ್ಮ ಆಶ್ರಮಕ್ಕೆ ಒಂದು ಭವ್ಯವಾದಂತಹ ವಿಶೇಷವಾದಂತಹ ಒಂದು ಲಕ್ಷ್ಮಿ, ಕೃಷ್ಣಶಿಲೆಯ ಲಕ್ಷ್ಮಿ, ಮಹಾಬಲಿಪುರಮಿಂದ ಲಕ್ಷ್ಮಿಯ ಒಂದು ವಿಗ್ರಹವನ್ನು ನಾವು ತಂದ್ವಿ. ಯಾಕೆಂದರೆ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮವನ್ನು ಆಶ್ರಮದಲ್ಲೇ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಒಂದು ಮನಸ್ಸಂಕಲ್ಪ ಮಾಡಿದ್ದೇನೆ. ಆ ಸಂಕಲ್ಪ ನಿಮ್ಮೆಲ್ಲರ ಮುಂದೆ ಇಡ್ತಿದ್ದೀವಿ. ನಿಮ್ಮೆಲ್ಲರ ಒಂದು ಸಹೋದ್ಯೋಗ, ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ. ಯಾಕೆಂದರೆ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮವನ್ನು ದರ್ಶನ ಮಾಡಿ ಹೋದಂತಹ ಅಷ್ಟೂ ಜನ, ಸಾಕಷ್ಟು ಜನಗಳಿಂದ ಬಂದಂತಹ ಒಂದು ಉತ್ತರ, ಜೊತೆಗೆ ಎಲ್ಲರ ಒಂದು ಅಭಿಮತ, ಎಲ್ಲರ ಪ್ರೀತಿ ವಿಶ್ವಾಸದ ನುಡಿಮತ್ತು, ತಮ್ಮ ತಮ್ಮ ಕಾಯಕವನ್ನು ಸಿದ್ಧಿಪಡಿಸ್ಕೊಂಡು ನನಗಿಂಥ ಕೆಲಸ ಆಯಿತು ಅಂತ ಹೇಳುವಂತಹ ಧ್ವನಿ ನನಗೆ ಬಹಳ ಆನಂದ. ಹಾಗಾಗಿ ಸಾಲಿಗ್ರಾಮ ನೋಡಿ, ಮಹಾವಿಷ್ಣುವಿಗೆ ಶಾಪವಾದ್ದರಿಂದ, ವಿಷ್ಣುವಿಗೆ ವಿಷ್ಣು ಶಾಪಗ್ರಸ್ತನಾದ್ದರಿಂದ ಆತ ಸಾಲಿಗ್ರಾಮ ಆದ. ಆದರೆ ತಾಯಿ ಮಹಾಲಕ್ಷ್ಮಿ ಹಾಗಲ್ವಲ್ಲ. ಲಕ್ಷ್ಮಿ ತನ್ನ ಸೌಂದರ್ಯವತಿ ಮತ್ತು ಆಭರಣ ಅಲಂಕಾರ ವಿಶೇಷವಾದಂತಹ ವಿಗ್ರಹ. ಆ ವಿಗ್ರಹದಲ್ಲಿ ಒಂದು ನಗುಮುಖ, ಒಂದು ಸ್ಮೈಲಿಂಗ್ ಫೇಸ್. ಒಬ್ಬ ಶಿಲ್ಪಿ ಕೆತ್ತನೆ ಮಾಡಬೇಕಾದ್ರೆ ವಿಗ್ರಹವನ್ನು ಕೆತ್ತಿರ್ತಕ್ಕಂಥ ರೀತಿಯೇ ಆಗಿದೆ. ಅಷ್ಟು ಅದ್ಭುತವಾದಂತಹ ವಿಶೇಷವಾದಂಥ ಸುಮಾರು ಒಂದು 5.25 ಅಡಿ ಅಷ್ಟು ಹೈಟ್ ಇರತಕ್ಕಂಥ ಲಕ್ಷ್ಮಿಯ ವಿಗ್ರಹ ಇವತ್ತು ಬೆಳಗ್ಗೆ ನಮ್ಮ ಆಶ್ರಮಕ್ಕೆ ಬಂತು.
ಬೆಳಗ್ಗಿನ ಜಾವ ಆಶ್ರಮಕ್ಕೆ ಬಂದಂಥ ಆ ಶುಭಗಳಿಗೆ ಇವತ್ತೇ ಪ್ರಾರಂಭ ದೇವಸ್ಥಾನದ ಆಲಯವನ್ನು ಪ್ರಾರಂಭಿಸಬೇಕು ಎಂಬತಕ್ಕಂಥ ಮಹಾಸಂಕಲ್ಪ. ಹಾಗಾಗಿ ಇವತ್ತು ಜಲವಾಸಿಕೆ ತಾಯಿ ಮಹಾಲಕ್ಷ್ಮಿಯನ್ನು ಇಡ್ತಾ ಇದ್ದೀವಿ. ಆದರೆ ಸಾಲಿಗ್ರಾಮಕ್ಕೆ ಇದು ಯಾವುದೂ ಬೇಡ, ಜಲವಾಸವೂ ಬೇಡ, ಧಾನ್ಯವಾಸವೂ ಬೇಡ, ಪ್ರತಿಷ್ಠಾಪನೆ ಬೇಡವೇ ಬೇಡ. ಯಾಕೆಂದರೆ ಸಾಲಿಗ್ರಾಮ ತನಗೆ ಯಾವುದು ಸಾಲಿಗ್ರಾಮಕ್ಕೆ ಯಾವ ಶಿಲ್ಪಿಗಳಿಂದ ನಿರ್ಮಾಣವಾದಂಥದ್ದಲ್ಲ. ಸಾಲಿಗ್ರಾಮ ಯಾವ ಶಿಲ್ಪಿಗಳೂ ನಿರ್ಮಾಣ ಮಾಡಿದ್ದಲ್ಲ. ಒಂದು ಶಿಲ್ಪಿ, ಒಂದು ವಿಗ್ರಹ, ಒಂದು ಆಲಯ, ಒಂದು ದೇವಸ್ಥಾನ ಇದು ವಿಶ್ವಕರ್ಮನಿಂದ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಯಾರೇ ಆ ಕಾಯಕವನ್ನು ಮಾಡಿದ್ರೂ ಅದು ವಿಶ್ವಕರ್ಮನಿಗೆ ಸಂಬಂಧಪಟ್ಟದ್ದು. ವಿಶ್ವಕರ್ಮನಿಗೂ ಮೀರಿರ್ತಕ್ಕಂತಹದ್ದು ಭಗವಂತ ಸ್ವಯಂಭುವಾಗಿರ್ತಕ್ಕಂಥದ್ದು ಸಾಲಿಗ್ರಾಮ. ಸಾಲಿಗ್ರಾಮವನ್ನು ಯಾರೂ ಕೆತ್ತನೆ ಮಾಡ್ತಕ್ಕಂಥದ್ದಲ್ಲ. ಸಾಲಿಗ್ರಾಮ, ಆ ಸಾಲಿಗ್ರಾಮದಲ್ಲಿರ್ತಕ್ಕಂತಹ ಚಕ್ರ, ಸಾಲಿಗ್ರಾಮದಲ್ಲಿರ್ತಕ್ಕಂಥ ಚಕ್ರಗಳಿದೆಯಲ್ಲ, ಈ ಚಕ್ರವನ್ನು ಯಾರೂ ನಿರ್ಮಾಣ ಮಾಡ್ತಕ್ಕಂಥದ್ದಲ್ಲ, ಯಾರೂ ಅದನ್ನು ತಿದ್ದತಕ್ಕಂಥದ್ದಲ್ಲ, ಅಥವಾ ಯಾರೂ ಕೆತ್ತನೆ ಮಾಡ್ತಕ್ಕಂಥದ್ದಲ್ಲ. ಈ ಸೃಷ್ಟಿನಲ್ಲಿ, ಈ ಭೂಮಿನಲ್ಲಿ ಇಷ್ಟೆಲ್ಲ ವಿಶೇಷತೆಗಳಿದೆ. ಆ ಸಾಲಿಗ್ರಾಮದ ಒಳಗಿರ್ತಕ್ಕಂಥ ಚಕ್ರಗಳು ಹೇಗೆ ಬರುತ್ತೆ? ಅದು ವಜ್ರಕೀಟ ಎಂಬತಕ್ಕಂಥ ಒಂದು ಹುಳು ಕೊರೆಯಕ್ಕೆ ಶುರು ಮಾಡುತ್ತೆ. ವಜ್ರಕೀಟ ಎಂಬತಕ್ಕಂಥ ಒಂದು ಹುಳು ಸಾಲಿಗ್ರಾಮದ ಒಳಗೆ ಪ್ರವೇಶ ಮಾಡಿ, ಅಂದರೆ ಆ ಕೃಷ್ಣಶಿಲೆಯ ಬಹಳ ಗಟ್ಟಿ ಕಲ್ಲದು, ಸಾಮಾನ್ಯವಾದ ಕಲ್ಲ. ಇಷ್ಟು ದಪ್ಪ ಕಲ್ಲು, ಬರೀ ಒಂದು ಹಿಡಿಯಷ್ಟಿರ್ತಕ್ಕಂಥ ಒಂದು ಮುಷ್ಟಿಗೆ ಅಥವಾ ಒಂದು ಬೊಗಸೆಯಲ್ಲಿರ್ತಕ್ಕಂಥ ಸಾಲಿಗ್ರಾಮದ ತೂಕ ಹೊರೋದು ಭಾಳ ಕಷ್ಟ. ಅಂದರೆ ಅಷ್ಟು ಗಟ್ಟಿ ಕಲ್ಲು. ಅಂತಹ ಗಟ್ಟಿ ಕಲ್ಲನ್ನು, ಸಾಲಿಗ್ರಾಮವನ್ನು, ಆ ಕಲ್ಲನ್ನು, ಆ ಕೃಷ್ಣಶಿಲೆಯ ಒಂದು ಕಲ್ಲನ್ನು ಅದರೊಳಗಡೆ ಹುಳ ಪ್ರವೇಶ ಮಾಡಿ ಅದರೊಳಗೊಂದು ಚಕ್ರವನ್ನು ಸೃಷ್ಟಿ ಮಾಡುತ್ತೆ ಅಂದರೆ ಎಂತಹ ವಿಶೇಷತೆ! ಅಂದರೆ ಈ ಸೃಷ್ಟಿನಲ್ಲಿ ಅಸಾಧ್ಯವಾದ ಯಾವುದೂ ಇಲ್ಲ ಅಂತಕ್ಕಂಥದ್ದನ್ನು ತೋರಿಸೋದಕ್ಕೆ ಇರಬಹುದು ಆ ವಜ್ರಕೀಟ ಎಂಬತಕ್ಕಂಥ ಹುಳುವನ್ನು ಸೃಷ್ಟಿ ಮಾಡಿದ್ದಾನೆ ಭಗವಂತ. ವಜ್ರಕೀಟ ಎಂಬತಕ್ಕಂಥ ಹುಳು ಸಾಲಿಗ್ರಾಮದ ಒಳಗೆ ಪ್ರವೇಶ ಮಾಡಿ ವಿಷ್ಣುವಿನ ಸುದರ್ಶನ ಚಕ್ರವನ್ನು ಅಥವಾ ಆ ವಿಷ್ಣುವಿನ ದಶಾವತಾರದಲ್ಲಿ ಬರ್ತಕ್ಕಂಥ ಒಂದೊಂದು ಅವತಾರಗಳ ಚಿಹ್ನೆಗಳನ್ನು ಅಲ್ಲಿ ಸೃಷ್ಟಿ ಮಾಡುತ್ತೆ. ಅದಕ್ಕೊಂದಿಷ್ಟು ವರ್ಷ, ಇಂದಿಷ್ಟು ಲಕ್ಷ ವರ್ಷಗಳು ಉರುಳ್ತಾ ಅದರ ಆ ವಜ್ರಕೀಟದ ಹುಳುವಿನ ಆ ಲಾಲರಸ ಇದು ಜೊಲ್ಲಿರುತ್ತಲ್ವ, ಅಂದರೆ ಅದರೊಳಗೆ ಬರ್ತಕ್ಕಂಥ ರಸ, ಆ ಹುಳುವಿನ ರಸ ಕಾಲಕ್ರಮೇಣ ಅದು ನೀರಲ್ಲಿದ್ದು ಸ್ವರ್ಣಮಯವಾಗುತ್ತಂತೆ. ಅಂದರೆ ಬಂಗಾರದ ವರ್ಣವಾಗಿ ತಿರುಗುತ್ತೆ, ಬಂಗಾರದ ರೇಖೆಗಳಾಗಿ ಬಂದ್ಬಿಡುತ್ತೆ. ಇದೆಲ್ಲವನ್ನು ಸಹಿತ ನಾವು ಸಾಲಿಗ್ರಾಮದಲ್ಲಿ ನೋಡಬಹುದು. ನಾನು ಸಾಲಿಗ್ರಾಮದ ಬಗ್ಗೆ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಮಗೆಲ್ಲರಿಗೂ ಮಾಹಿತಿಯನ್ನು ಕೊಟ್ಟೆ. ಸಾಲಿಗ್ರಾಮ ಹೇಗಿರುತ್ತೆ, ಹೇಗಿದೆ, ಎಲ್ಲಿದೆ, ಎಲ್ಲಿಂದ ಬಂತು, ಹೇಗೆ ಅದರ ಅನುಷ್ಠಾನ ಏನು, ನಮಗೆ ಅರಿಯದಂತೆ ರೀತಿ ನಮ್ಮ ಆಶ್ರಮಕ್ಕೆ ಬಂದು ಅದರ ಪೂಜಾ ಕೈಂಕರ್ಯಗಳನ್ನು ನಡೆಸಿ ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡು ಭಕ್ತರ ಮನೋಕಾಮನೆಗಳ ಸಿದ್ಧಿಗಾಗಿ ಭಗವಂತ ಒಂದು ವಿಶೇಷವಾದಂಥ ಸ್ಥಾನವನ್ನು ಆಯ್ಕೆ ಮಾಡಿಕೊಂಡು ನನ್ನ ಮಂದಿರಕ್ಕೆ ಬಂದೋ ಏನು. ಅದು ನನ್ನ ಮಂದಿರ ಅಲ್ಲ, ಅದು ಒಂದೇ ಮಂದಿರ. ಮಹರ್ಷಿ ಮಂದಿರದಲ್ಲಿ ಬೆಂಗಳೂರಿನ ಉತ್ತರ ನವರತ್ನ ಅಗ್ರಹಾರದಲ್ಲಿರ್ತಕ್ಕಂಥ ಸಾಲಿಗ್ರಾಮ ಅಷ್ಟು ಭವ್ಯವಾದ ಸಾಲಿಗ್ರಾಮ. ಎಷ್ಟೋ ಆಲೆಗಳಲ್ಲಿ ಸಾಲಿಗ್ರಾಮ ಇದೆ, ಎಷ್ಟೋ ಯತಿವರ್ಣ್ಯರು ಸಾಲಿಗ್ರಾಮ ಅನುಷ್ಠಾನ ಮಾಡಿದ್ದಾರೆ, ಎಷ್ಟೋ ಪರಮ ಪವಿತ್ರವಾದ ಪುಣ್ಯಕ್ಷೇತ್ರಗಳಲ್ಲಿ ಸಾಲಿಗ್ರಾಮ ಇತ್ತು. ಆದರೆ ಸಾಲಿಗ್ರಾಮದ ಅನುಷ್ಠಾನದ ಪೂರ್ವಾಪರ ಚರಿತ್ರೆಗಳನ್ನು, ಸಾಲಿಗ್ರಾಮದ ವಿಶೇಷವಾದ ಪರಿಕಲ್ಪನೆಯನ್ನು, ಅದು ಸೃಷ್ಟಿಗೆ ಯಾವಾಗ ಅದರ ಬೆಳಕು ಹೊರಬರಬೇಕಾಗಿತ್ತೋ ಅದು ಈಗ ಬಂದಾಯಿತು. ಅದಕ್ಕಾಗಿ ನನ್ನ ಚಿಂತನೆ ಇದು ಒಂದಷ್ಟು ಜನ ಜ್ಞಾನಿಗಳಿಗೆ, ಪಂಡಿತರಿಗೆ, ಅಥವಾ ಸಾಧು ಸಂತರಿಗೆ, ಅಥವಾ ಜಗದ್ಗುರುಗಳಿಗೆ ಅವ್ರ ಮನಸ್ಸಲ್ಲಿ ನಾನು ಮಾಡ್ತಿರೋದು, ನನ್ನ ಒಂದು ಮನಸ್ಸಲ್ಲಿ ಬಂದಂಥ ಈ ಕಾಯಕ ನಾನು ಮುಂದುವರಿಸ್ತಿರ್ತಕ್ಕಂಥ ರೀತಿ ಅದು ಎಷ್ಟು ಸರಿ ತಪ್ಪುಗಳಿದೆಯೋ ನನಗೆ ಗೊತ್ತಿಲ್ಲ. ಸರಿ ತಪ್ಪುಗಳ ಆಲೋಚನೆ ಅವ್ರು ಹೇಗೆ ಮಾಡ್ತಿದ್ದಾರೋ ನನಗೆ ಗೊತ್ತಿಲ್ಲ. ನನ್ನ ಮನಸ್ಸಲ್ಲಿ ಬಂದದ್ದು ಅಲಂಕಾರ ರೂಪಿಯಾಗಿ ಸೌಂದರ್ಯವಾಗಿ ದೇವರನ್ನು ನೋಡಿದ ತಕ್ಷಣ ಅಮ್ಮ ಅನ್ನಬೇಕು ಅಂತಹ ಒಂದು ವಿಶೇಷವಾದಂಥ ಶಿಲೆಯನ್ನು, ಲಕ್ಷ್ಮಿಯ ಮೂರ್ತಿಯನ್ನು, ಆ ಮಹಾಲಕ್ಷ್ಮಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಂಥದ್ದೇ ಒಂದು ಅಲಂಕಾರ ಮೂರ್ತಿಯಾಗಿರ್ತಕ್ಕಂಥ ಮಹಾವಿಷ್ಣು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ಬೋದಾಗಿತ್ತು. ಆದರೆ ಅದು ನನ್ನ ಮನಸ್ಸಲ್ಲಿ ಬರಲಿಲ್ಲ. ನಾನು ಅಂದುಕೊಂಡಿದ್ದು ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಲಕ್ಷ್ಮಿಯ ಮುಂಭಾಗದಲ್ಲಿ ಸಾಲಿಗ್ರಾಮವನ್ನು ಇಡಬೇಕು, ಸಾಲಿಗ್ರಾಮ ಸಮೇತ ಮಹಾಲಕ್ಷ್ಮಿಯನ್ನು ದರ್ಶನ ಮಾಡಬೇಕು. ಸಂಪತ್ತನ್ನು ದಯಪಾಲಿಸ್ತಕ್ಕಂಥವಳು, ನಿಮ್ಮ ಮನೆಯ ಸ್ಥಿತಿಗತಿಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥವಳು. ಲಕ್ಷ್ಮಿಯ ಕೃಪೆ ಇಲ್ಲ ಅಂದರೆ ಏನೂ ಸಾಧ್ಯವಿಲ್ಲ. ಆದರೆ ಲಕ್ಷ್ಮಿಯ ಕೃಪೆ ಆಗುತ್ತೆ ನಿಜ, ಈ ಭೂಮಿಯಲ್ಲಿ ನೀವಿದ್ದರೆ.
ಈ ಭೂಮಿಯಲ್ಲಿ ನಾವಿದ್ದರೆ, ಈ ಭೂಮಿಗೆ ನಾವಿದ್ದು, ಈ ಭೂಮಿಯಲ್ಲಿ ಇದ್ದು ಇಲ್ಲಿ ವಾಸ ಮಾಡ್ತಾ ಇಲ್ಲಿ ಸುಖ ಸಂತೋಷ ಬೇಕು ಅಂತ ಅಪೇಕ್ಷೆ ಪಡಬೇಕಾದ್ರೆ ಲಕ್ಷ್ಮೀ ಭೂವರಹ ಸ್ವಾಮಿಯ ಅನುಗ್ರಹ ಬೇಕಲ್ಲಪ್ಪ. ಆ ಭೂವರಹ ಅನುಗ್ರಹ ಆದರೆ, ಈ ಭೂಮಿಯಲ್ಲಿ ಇರಬೇಕಾದಂಥ ರೀತಿ ನೀವು ಇರಬೇಕಾದ್ರೆ, ಈ ಭೂಮಿಯಲ್ಲಿ ನಿಮಗೊಂದು ಅಧಿಕಾರ, ಒಂದು ಸ್ಥಾನಮಾನ, ಒಂದು ಗೌರವ, ಅಥವಾ ನಿಮ್ಮ ವಾಸ್ತುವೊಂದು ನೆಮ್ಮದಿ, ಇದೆಲ್ಲ ನಿಮಗೆ ಸಿಗಬೇಕಾದ್ರೆ ಭೂವರಹ ಅನುಗ್ರಹ ಆಗಬೇಕು. ಆ ಭೂವರಹ ಇದ್ದರೆ, ಆ ಭೂವರಹ ಅಂದರೆ ಆ ಮಹಾವಿಷ್ಣುವಿನ ಪಾದದಲ್ಲಿ ಸೇವೆ ಮಾಡ್ತಾ ನಿಂತಿರ್ತಕ್ಕಂಥ ತಾಯಿ ಲಕ್ಷ್ಮಿ, ವಿಷ್ಣುವಿನ ಹೃದಯದಲ್ಲಿ ಸದಾಕಾಲ ಸಿಂಹಾಸನಾರೂಢದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಲಕ್ಷ್ಮಿ. ಅದಕ್ಕಾಗಿ ಲಕ್ಷ್ಮೀ ಸಮೇತ ಶ್ರೀ ಭೂವರಾಹ ಸ್ವಾಮಿಯನ್ನು ಆಶ್ರಮದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಎಂಬತಕ್ಕಂಥ ಸಂಕಲ್ಪದೊಂದಿಗೆ ಇವತ್ತು ಬೆಳಗ್ಗೆ ಲಕ್ಷ್ಮೀ ಅಮ್ಮನವರು, ವಿಶೇಷವಾದಂಥ ದೇವಿ, ಆಶ್ರಮಕ್ಕೆ ಬಂದಾಯಿತು. ಭೂವರಹ ಸಾಲಿಗ್ರಾಮ ಮುಂಭಾಗ, ಅದರ ಹಿಂಭಾಗದಲ್ಲಿ ತಾಯಿ ಮಹಾಲಕ್ಷ್ಮಿ. ಇದೊಂದು ಸಂಕಲ್ಪ ಮಾಡಿದ್ದೇನೆ. ಇದಕ್ಕೆ ತಮ್ಮೆಲ್ಲರಲ್ಲೂ ಒಂದು ಸಹಾಯವನ್ನು ಅಪೇಕ್ಷೆ ಪಡುತ್ತಿದ್ದೇನೆ. ತಮ್ಮೆಲ್ಲರ ಒಳ್ಳೆ ಮನಸ್ಸಿನಿಂದ ತಾವೆಲ್ಲ ನಿಮ್ಮ ಶಕ್ತಿಯಾನುಸಾರ ಈ ಸೇವೆಯಲ್ಲಿ ತಾವೆಲ್ಲರೂ ಪಾಲ್ಗೊಳ್ಬೋದು. ಒಳ್ಳೆಯದಾಗಲಿ. ಇಂದ ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಪಂಚಾಂಗ ಶ್ರವಣವನ್ನು ತಿಳ್ಕೊಂಡ್ವಿ. ಲಕ್ಷ್ಮೀ ಭೂವರ ಸ್ವಾಮಿಯ ಸಾಲಿಗ್ರಾಮದ ಕುರಿತಾಗಿ ತಿಳ್ಕೊಂಡ್ವಿ. ಇನ್ನೇನು ಆಗೋ ಈಗೋ ಅಂದರೆ ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ನಿಮ್ಮ ಪ್ರೀತಿಯ ಮಹರ್ಷಿ ಮಂದಿರದಲ್ಲಿ ಒಂದು ಶ್ರೀ ಕ್ಷೇತ್ರ ನಿರ್ಮಾಣವಾಗ್ತಾ ಇರ್ತಕ್ಕಂಥದ್ದಿದೆ. ತಾಯಿ ಮಹಾಲಕ್ಷ್ಮಿ ನೆಲೆಗೊಳ್ತಾ ಇರ್ತಕ್ಕಂಥದ್ದಿದೆ. ತಾವೆಲ್ಲರೂ ನೋಡಿ, ಪ್ರತಿಯೊಬ್ಬ ಮಾನವನಿಗೆ, ಪ್ರತಿಯೊಬ್ಬರಿಗೂ ಕೂಡ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಅದು ಅವಶ್ಯಕ. ಅಂತಹ ಮಹಾಲಕ್ಷ್ಮಿಯ ಸಾನ್ನಿಧ್ಯ ನಿಮ್ಮ ಆಶ್ರಮದಲ್ಲಿ ಆಗ್ತಾ ಇರ್ತಕ್ಕಂಥದ್ದಿದೆ. ತಾವೆಲ್ಲರೂ ಕೂಡ ಈ ಒಂದು ಸೇವೆಯಲ್ಲಿ ಪಾಲ್ಗೊಳ್ಬೋದು, ತಾವೆಲ್ಲರೂ ಕೂಡ ಈ ಒಂದು ಸೇವೆಯನ್ನು ಸಲ್ಲಿಸ್ಬೋದು ಎಂಬತಕ್ಕಂಥ ಮಾತನ್ನು ಹೇಳ್ತಾ, ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿರಲಿ. ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ರಾಶಿಫಲವನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಇದೀಗ ಎದುರಾಗಿದೆ. ಗುರುಗಳೇ, ರಾಶಿಫಲವನ್ನು ತಿಳಿಸ್ಕೊಡ್ಬೇಕು. ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಮಹಾಲಕ್ಷ್ಮೀ ನಮಃ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ಈ ಶುಭ ದಿನ, ಶುಭ ಮಂಗಳವಾರ. ಇವತ್ತು ಯಾರ್ಯಾರ ಫಲಾಫಲಗಳು ಏನಿದೆ, ಯಾವ್ಯಾವ ರಾಶಿ ನಕ್ಷತ್ರಗಳಲ್ಲಿ ಲಾಭ ನಷ್ಟ ಎಂಬತಕ್ಕಂಥದ್ದು, ಅದೃಷ್ಟ ಎಂಬತಕ್ಕಂಥದ್ದು, ಅಥವಾ ಸಮಸ್ಯೆಗೊಂದು ಪರಿಹಾರ ಎಂಬತಕ್ಕಂಥದ್ದನ್ನು ನಾವೀಗ ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಹೊಂದಿದ್ದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ತೃಪ್ತಿಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತಿನ ದಿವಸ ಗುರು ಹಿರಿಯರ ಮಾರ್ಗದರ್ಶನದೊಂದಿಗೆ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಅದೃಷ್ಟ ಭಗವಂತನ ಕೃಪಾಶೀರ್ವಾದ ಇದು ಸಾಕಷ್ಟು ಫಲಾಫಲಗಳನ್ನೇ ಕೊಡುವಂಥದ್ದು. ಹಾಗೆ ಇವತ್ತಿನ ದಿವಸ ಯಾರೆಲ್ಲ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿದ್ದೀರಿ, ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡಿ, ಹಣೆಗೆ ಒಂದಷ್ಟು ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಹಣೆಗೆ ಗಂಧವನ್ನು ಹಚ್ಕೊಂಡು ಮನೆಯಲ್ಲಿರ್ತಕ್ಕಂಥ ನಿಮ್ಮ ಜನ್ಮದಾತೆ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಆಚೆ ಹೊರಡೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಏನೇ ಕಾಯಕವನ್ನು, ಏನೇ ಕೆಲಸವನ್ನು ಮಾಡಬೇಕು ಅಂತಿದ್ರೂ ಆ ಕೆಲಸದಲ್ಲಿ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ಕಾಣುವಂಥ ಅದೃಷ್ಟ ಇರತಕ್ಕಂಥ ದಿನ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಹೊಂದಿದ್ದರೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಂಡಂಗೆ. ಹಾಗೆ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆದ್ದರಿಂದ ತಾವು ಮಾಡುವಂಥ ಕಾಯಕದಲ್ಲೇ ಮತ್ತಷ್ಟು ಲಾಭವೂ ಇದೆ. ಆದರೆ ಇವತ್ತಿನ ದಿವಸ ಏನೇ ಕೆಲಸ ಮಾಡಬೇಕಾದರೂ ಒಂದು ಆಲೋಚನೆ ಮಾಡಿ, ಸರಿ ತಪ್ಪುಗಳ ಸರಿಯಾದ ಮಾರ್ಗವನ್ನು ಆಲೋಚನೆ ಮಾಡಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆಗಬೇಕು. ಹಾಗೆ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು. ಶುಭ ಮಂಗಳವಾರ. ಈ ಶುಭ ದಿನ ರಾಹುಕಾಲದಲ್ಲಿ ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ರಾಹುಕಾಲದಲ್ಲಿ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಒಂದಷ್ಟು ದುಃಖಗಳಿಂದ ದೂರ ಆಗ್ತೀರಿ. ಜೊತೆಗೆ ಈ ಶುಭ ದಿನ ನಾನು ನಂದು ಎಂಬತಕ್ಕಂತಹ ಮದಮಾತ್ಸರ್ಯವನ್ನು ದೂರ ಮಾಡಿ ಹಸಿದ ವ್ಯಕ್ತಿಗಳಿಗೆ ನಿಮ್ಮ ಕೈಯಿಂದ ಒಂದಷ್ಟು ಅನ್ನದಾನವನ್ನು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವ ಯಾವುದೇ ಕೆಲಸ ಆದರೂ ಆ ಕೆಲಸಗಳಲ್ಲೇ ಒಂದು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಅಧಿಕವಾದಂತಹ ಲಾಭವನ್ನು ಗಳಿಸಬೇಕು. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಬೇಕು. ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೂ, ಅಧಿಕವಾದ ಲಾಭವನ್ನು ಗಳಿಸಬೇಕಾದರೂ ತಾಯಿ ಲಕ್ಷ್ಮಿಯ ಆರಾಧನೆಯಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಅದಕ್ಕಾಗಿ ನಿಮ್ಮ ಕುಲದೇವರ ಅನುಗ್ರಹ ನಿಮಗೆ ಸಿಗಬೇಕಾದ್ರೆ ಇವತ್ತು ನೀವು ಮಾಡಬೇಕಾದ್ದು ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ನಿರಂತರ ಪಠನೆ ಮಾಡಿ ಭಗವಂತನ ಭಗವತಿಯ ಕೃಪೆಗೆ ಪಾತ್ರರಾಗಿ.
ವೃಷಭ ರಾಶಿಯವರು ಏನೇ ಮಾಡಬೇಕಾದರೂ ಇವತ್ತು ರಾಹುಕಾಲ ಮುಗಿದ ನಂತರ ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಶಾಂತಿ ಸಮಾಧಾನದಿಂದ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಂಡು ಮತ್ತಷ್ಟು ಅಭಿವೃದ್ಧಿಯತ್ತ ಒಂದು ಕಾಲು ಹಾಕುವಂಥದ್ದು, ಅಥವಾ ಉದ್ಯೋಗದಲ್ಲಿ ಮತ್ತಷ್ಟು ಪ್ರಗತಿ ಕಾಣತಕ್ಕಂಥದ್ದು, ಮತ್ತಷ್ಟು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ಮತ್ತಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲದಲ್ಲಿರ್ತಕ್ಕಂಥ ಅದೃಷ್ಟ ನಿಮ್ಮ ಭವಿಷ್ಯತ್ತಲ್ಲಿದೆ. ಸಾಧ್ಯವಾದರೆ ಇವತ್ತು ಮಧ್ಯಾಹ್ನ 12ರಿಂದ 4:20 ತನಕ, 12 ಗಂಟೆಯಿಂದ 4 ಗಂಟೆ 20 ನಿಮಿಷದವರೆಗೂ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೂ ಮುಂದಾದರೂ ಒಂದಿಷ್ಟು ಸಮಸ್ಯೆಗಳೇ ಇದೆ. ಆದರೆ ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಿಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಾದರೆ, ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾಣಬೇಕಾದರೆ ನಿಮ್ಮ ಕುಲದೇವರ ಅನುಗ್ರಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕುಲದೇವರ ಅನುಗ್ರಹವನ್ನು ಪಡೆದು ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಸಮಾಲೋಚನೆ ಮಾಡಿ ಸರಿ ತಪ್ಪುಗಳ ಸರಿಯಾದ ಮಾರ್ಗದಿಂದ ಒಂದೆಜ್ಜೆ ಮುಂದೆ ಹಾಕಿದ್ರೆ ಇವತ್ತು ಅಧಿಕವಾದಂಥ ಲಾಭವೇ. ಯಾವುದೇ ಹೊಸ ಕೆಲಸಗಳನ್ನು ಮಾಡೋದಕ್ಕೂ ಯೋಗ್ಯವಾದಂಥ ಕಾಲ ಅಲ್ಲ, ಆದರೆ ಇರ್ತಕ್ಕಂಥ ಕೆಲಸದಲ್ಲಿ ಅಧಿಕವಾದಂತಹ ಲಾಭವನ್ನು ಗಳಿಸುವಂಥ ಅದೃಷ್ಟ ಇರತಕ್ಕಂಥ ದಿನ. ಹಾಗಾಗಿ ಮಿಥುನ ರಾಶಿಯವರು ಯಾವುದಕ್ಕೂ ಅಂಜದಿರ ಧೈರ್ಯವಾಗಿ ಒಂದೆಜ್ಜೆ ಮುಂದೆ ಹಾಕಿ ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಅದೃಷ್ಟ ಇರತಕ್ಕಂಥದ್ರಿಂದ ಇವತ್ತು ನೀವೇನು ಮಾಡಬೇಕಾಗಿದೆ, ಯಾವುದನ್ನು ಮಾಡಲಿಕ್ಕೆ ಮುಂದಾಗಬೇಕಾಗಿದೆ, ಅಥವಾ ಯಾವ ಕೆಲಸದಿಂದ ಏನೆಲ್ಲ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅದರ ಬಗ್ಗೆ ಸರಿಯಾದ ಚಿಂತನೆ ಬೇಕು. ಹಾಗೆ ಇವತ್ತು ನಿಮ್ಮ ಕಾಯಕದಲ್ಲಿ, ಇವತ್ತಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಾನು ನಂದು ಎಂಬತಕ್ಕಂಥದ್ದನ್ನು ಬಿಟ್ಟು ಹಿರಿಯರ ಮಾತಿನಂತೆ ಅನುಕರಿಸಿ ನಡೀತಕ್ಕಂಥದ್ದು ಬಹಳ ಉತ್ತಮ. ಅದರಲ್ಲೂ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು, ಸ್ತ್ರೀಯರು ಇವತ್ತಿನ ದಿವಸ ಸಾಧ್ಯವಾದಷ್ಟು ಮೌನದಿಂದಿರಿ. ಯಾರೊಂದಿಗೂ ಹೆಚ್ಚು ಮಾತಾಡೋದು ಬೇಡ. ಆದರೆ ಆರೋಗ್ಯದಲ್ಲಾಗ್ತಿರ್ತಕ್ಕಂಥ ವ್ಯತ್ಯಾಸ, ಆರೋಗ್ಯದಲ್ಲಾಗ್ತಿರ್ತಕ್ಕಂಥ ಒಂದಷ್ಟು ತೊಂದರೆ ತಾಪತ್ರೆಗಳು, ಇದ್ರ ಬಗ್ಗೆ ಆಗಿಂದಾಗಲೇ ವೈದ್ಯರ ಸಲಹೆ ತೆಗೆದುಕೊಳ್ಳಿ. ಸಾಧ್ಯವಾದರೆ ಇವತ್ತಿನ ದಿವಸ ಒಂದೆರಡು ಕಾಳು ಕರಿಮೆಣಸನ್ನು ನಿಮ್ಮ ಬಲಭಾಗದ ವಾಚ್ ಪಾಕೆಟಲ್ಲೋ ಅಥವಾ ನಿಮ್ಮ ವ್ಯಾನಿಟಿ ಬ್ಯಾಗಲ್ಲೋ ಇಟ್ಕೊಳ್ಳೋದ್ರಿಂದ ಇಬ್ಬರಿಗೂ ಅನುಕೂಲ, ತಾಯಿ ಲಕ್ಷ್ಮಿಯ ಕೃಪಾ ಕಟಾಕ್ಷ. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಮಧ್ಯಾಹ್ನ ರಾಹುಕಾಲದಲ್ಲಾಗಲಿ ಅಥವಾ 4ರ ನಂತರ ಆಗಲಿ ಸಣ್ಣ ಮಕ್ಕಳಿಗೆ ಏನಾದರೂ ಒಂಚು ತಿಂಡಿ ತಿನಿಸನ್ನು ಕೊಡೋದ್ರಿಂದ ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೋದು ಕರ್ಕಾಟಕ ರಾಶಿಯವರು. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಆಕರ್ಷಣೆ, ವ್ಯವಹಾರ, ಕೆಲಸ ಕಾರ್ಯಗಳು, ಆರ್ಥಿಕ ಪರಿಸ್ಥಿತಿ, ಮಾಡುವಂಥ ಕೆಲಸಗಳಲ್ಲಿ ಮತ್ತಷ್ಟು ಲಾಭ. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ 4-6 ಕುಟುಂಬಗಳಿಗೆ ಬೆಳಕಾಗಿ ನಿಲ್ಲುವಂತಹದ್ದು, ಅಥವಾ ನಿಮ್ಮ ಉದ್ಯೋಗದಲ್ಲಿ 4 ಜನಕ್ಕೆ ಅನುಕೂಲವಾಗಿ ಬದುಕುವಂಥದ್ದು. ಮನುಷ್ಯನ ಬದುಕಿರುವ ತನಕ ಕನಿಷ್ಠ ಪಕ್ಷ 4-6 ಜನಕ್ಕೆ ಅನುಕೂಲವಾಗಿ ಬದುಕಬೇಕಂತೆ. ಅಥವಾ ನಮಗೆ ಗೊತ್ತಿರುವಂಥ ಜ್ಞಾನ, ನಮಗೆ ಗೊತ್ತಿರತಕ್ಕಂಥ ಬುದ್ಧಿ ಚೈತನ್ಯದಿಂದ 4 ಜನದ ಮನೆಗೆ ದೀಪವನ್ನು ಹಚ್ಚುವಂಥ ಕಾಯಕವನ್ನು ಮಾಡಬೇಕಂತೆ. ಹಚ್ಚುವ ದೀಪ ಅದು ನಂದಾದೀಪವಾಗಿ ಆನಂದವಾಗಿರಬೇಕೇ ವಿನಃ ಬೇರೊಂದು ಮಾರ್ಗದಲ್ಲಿ ದೀಪವನ್ನು ಹಚ್ಚಿ ಅಲ್ಲಿ ಸಮಸ್ಯೆ ಮಾಡಬಾರ್ದು. ಹಾಗೆ ಸಿಂಹರಾಶಿಯವರಿಗೆ ಅವರಲ್ಲಿರ್ತಕ್ಕಂಥ ಗುಣಗಳು ಇವತ್ತು ಬಹಳ ವಿಶೇಷವಾದ್ದು. ಮಧ್ಯಾಹ್ನ ಸರಿಸುಮಾರು 1 ಗಂಟೆ 45 ನಿಮಿಷದಿಂದ 4:20 ತನಕ, 1:45ರಿಂದ 4 ಗಂಟೆ 20 ನಿಮಿಷ, ಈ ಸಮಯದಲ್ಲಿ ಮಾತ್ರ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಯಾವ ಮಾತಿಗೂ ಯಾವುದಕ್ಕೂ ಸಿಲುಕೊಳ್ಳೋದು ಬೇಡ. ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕೋದು ಬೇಡ. ಯಾವುದೇ ಅಗ್ರಿಮೆಂಟ್ಸನ್ನು 51 ದಿವಸ ಒಪ್ಪಿ ಅದಕ್ಕೊಂದು ಸೈನ್ ಹಾಕಬೇಕಾದ್ರೂ ಈ ಸಮಯ ಅಷ್ಟು ಒಳಿತಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಬಹಳ ದಿನಗಳ ನಂತರ ಒಂದು ಬೆಳಕನ್ನು ಕಾಣುವಂತಹ ದಿನ. ಇವತ್ತು ನಿಮ್ಮ ನಿರ್ಣಯ, ಇವತ್ತು ನಿಮ್ಮ ಫಲಾಫಲಗಳು, ಇವತ್ತು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಉದ್ವಿಗ್ನತನ ಅಥವಾ ಮನಸ್ಸಲ್ಲಿರ್ತಕ್ಕಂಥ ಆವೇಶ, ದುಃಖ ಎಲ್ಲಕ್ಕೂ ಸಹಿತ ಒಂದು ಪರಿಹಾರವನ್ನು ಹುಡುಕೊಳ್ಬೋದು. ಹಾಗೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಅನುಭವಸ್ಥರ ಮಾತನ್ನು ಆಲಿಸಿ ಅದರಂತೆ ತಾವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ನಿಮ್ಮ ಅಂಗೈಯಲ್ಲಿ 3 ಚಿಟಿಕೆಯಷ್ಟು ಹೆಸರು ಕಾಳನ್ನು ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಈಶಾನ್ಯಕ್ಕೆ ಹಾಕೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ಇವತ್ತಿನ ದಿವಸ ಹಾಕುವ ಹೆಜ್ಜೆ ಅದ್ಭುತವಾಗಿರಬೇಕು, ಅನುಕೂಲ ಇರಬೇಕು, ಮತ್ತೊಬ್ಬರಿಗೆ ತೊಂದರೆ ಇಲ್ಲದಂಥ ರೀತಿ ಇರಬೇಕು. ನಿಮ್ಮ ಬದುಕಲ್ಲಿ ಅದು ಯಶಸ್ಸಾಗಿ ನಿಲ್ಲಬೇಕು. ಆ ಯಶಸ್ಸಾಗಿ ನಿಲ್ಲಬೇಕಾದರೆ ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡಿ. ಮನೆ ದೇವರ ಪ್ರಾರ್ಥನೆ, ತಂದೆ ತಾಯಿ ಆಶೀರ್ವಾದದ ಮುಂದೆ ಮತ್ತು ಯಾವ ಆಶೀರ್ವಾದವೂ ನಿಮಗೆ ಕೆಲಸ ಮಾಡ್ತಕ್ಕಂಥದ್ದಲ್ಲ. ಇವತ್ತು ಅದನ್ನೇ ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳಿ.
ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕನ್ಯಾ ರಾಶಿವರೆಗೂ ರಾಶಿಫಲಗಳನ್ನು ತಿಳ್ಕೊಂಡಿದ್ವಿ. ಈಗ ಮತ್ತೆ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಇವತ್ತು ಮತ್ತೊಂದು ಹೆಜ್ಜೆ ಮುಂದೆ ಇಡುವಂತಹ ಒಂದು ವಿಶೇಷವಾದಂಥ ಕಾಯಕಕ್ಕೆ ಮುಂದಾಗುವಂಥ ಅದೃಷ್ಟ ಇರತಕ್ಕಂಥ ದಿನ. ಆದರೆ ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ನೀವು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಒಮ್ಮೆ ಸಮಾಧಾನದಿಂದ ಇರ್ತಕ್ಕಂಥದ್ದು ಬಹಳ ಉತ್ತಮ. ಆ ಸಮಾಧಾನ ಹೇಗೆ? ಯಾರು ಏನು ಮಾತಾಡಿದ್ರು ಆಡುವಂಥವ್ರ ಮಾತೆಲ್ಲರಿಗೂ ನೀವು ಉತ್ತರ ಕೊಡೋಕ್ಕಾಗಲ್ಲ. ಆದರೆ ನಿಮ್ಮ ಮನಸ್ಸಿಗೆ ಸರಿ ಅನಿಸಿದ್ದನ್ನು ನೀವು ಮಾಡಲೇಬೇಕು. ನಿಮ್ಮ ಮನಸ್ಸಿಗೆ ಸರಿ ಅನಿಸಿದ್ದನ್ನು ನೀವು ಮಾಡಿ. ಇಲ್ಲಿವರೆಗೂ ಇರ್ತಕ್ಕಂಥ ಕಷ್ಟಗಳು ಅಥವಾ ಬಂದಂಥ ಸಮಸ್ಯೆಗಳು ಪರಿಹಾರ ಆಗದೇ ಇರತಕ್ಕಂಥ ಕ್ಷಣಗಳು ಸಹಿತ ನೀವು ನೋಡಿದ್ದೀರಿ. ಆದರೆ ಇವತ್ತು ಒಂದು ಅದೃಷ್ಟ ಇದೆ. ಅದರಲ್ಲೂ ಸರಿಸುಮಾರು 12 ಗಂಟೆಯಿಂದ 1 ಗಂಟೆ 45 ನಿಮಿಷದೊಳಗಾಗಿ 12ರಿಂದ 1:45 ಬಹಳ ಅದೃಷ್ಟ ಇರತಕ್ಕಂಥ ಕಾಲ. ಒಂದು ವಿಶೇಷವಾದಂಥ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಫಲಾಫಲಗಳ ಅದೃಷ್ಟ ಇರತಕ್ಕಂಥದ್ರಿಂದ ನೀವು ಯಾವುದಕ್ಕೂ ಚಿಂತೆ ಮಾಡಬೇಕಾದ್ದಿಲ್ಲ. ಜೊತೆಗೆ ನೀವು ಮಾಡುವಂಥ ಕೆಲಸದಲ್ಲಿ ಒಂದು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶುಭ ಮಂಗಳವಾರ. ಇವತ್ತಿನ ದಿವಸ ಹನುಮನ ಸಾನ್ನಿಧ್ಯಕ್ಕೆ ಬಂದು ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹೀಗೆ ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಇರತಕ್ಕಂಥ ದಿನ. ಇವತ್ತು ಸರಿಸುಮಾರು 4ರಿಂದ 6:20 ಮಧ್ಯದಲ್ಲಿ 4 ಗಂಟೆಯಿಂದ 6 ಗಂಟೆ 20 ನಿಮಿಷ ತುಲಾರಾಶಿಯವರು ಕಂದು ಬಣ್ಣದ ಗೋಮಾತೆಗೆ ಏನಾರು ಒಂಚೂರು ಹಣ್ಣು ಹಂಪಲನ್ನು ಕೊಟ್ಟರು ಸಾಕಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಇರತಕ್ಕಂಥ ದಿನ. ನೀವು ಮಾಡುವಂಥ ಕೆಲಸದಲ್ಲಿ ಪ್ರಗತಿ ಕಾಣ್ತೀರಿ. ಅಪರೂಪವಾದಂತಹ ವಿಶೇಷವಾಗಿರ್ತಕ್ಕಂಥದ್ದು ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಒಳ್ಳೆ ಅನುಭವಸ್ಥರ ಮಾತನ್ನು ಆಲಿಸಿ ನಿಮ್ಮ ಜೀವನದ ಮೌಲ್ಯಗಳನ್ನು ಮತ್ತಷ್ಟು ವೃದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ಕಾಯಕದಲ್ಲಿ ಅದ್ಭುತವಾದಂಥ ಕಾಯಕವನ್ನು ಮಾಡಿ ಮತ್ತಷ್ಟು ಹೆಸರು ಮಾಡ್ತೀರಿ. ಭಗವಂತ ಕೊಟ್ಟರೆ ಎಲ್ಲವನ್ನೂ ಹೀಗೆ. ಆತ ಕೊಟ್ಟಾಗ ಅದನ್ನು ಸ್ವಾಗತಿಸಬೇಕು, ಅದನ್ನು ಸಮೃದ್ಧಿಪಡಿಸ್ಕೊಳ್ಬೇಕು. ಹಾಗೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ. ಜೊತೆಗೆ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆಯೊಂದಿಗೆ ಹನುಮನ ದರ್ಶನಕ್ಕೆ ಹೊರಟು ಬನ್ನಿ. ಇದಿಷ್ಟನ್ನು ಮಾಡಿ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ನಿಮ್ಮ ಕೈಲಾದಷ್ಟು ಒಂದಿಷ್ಟು ಆಹಾರವನ್ನು ಉಣಬಡಿಸಿ. ಇಷ್ಟು ಕಾಯಕವನ್ನು ಮಾಡಿದರೆ ಸಾಲದು. ಇದರೊಂದಿಗೆ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಡೋದು ಮತ್ತಷ್ಟು ಶ್ರೇಯಸ್ಸು. ಇದನ್ನು ಮಾಡೋದ್ರಿಂದ ತುಂಬ ಅದೃಷ್ಟ ನಿಮ್ಮದಾಗುತ್ತೆ. ಹಾಗೆ ಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ವೃಶ್ಚಿಕ ರಾಶಿಯವರು ತಾಳ್ಮೆಯಿಂದ ಸಮಾಧಾನದಿಂದ ವರ್ತನೆ ಮಾಡಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳುವಂಥ ಚೈತನ್ಯ ವೃಶ್ಚಿಕ ರಾಶಿಯವರಿಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಏರುಪೇರು, ಮನಸ್ಸು ನೆಮ್ಮದಿ ಇಲ್ಲ, ಅಧಿಕವಾದಂಥ ಚಂಚಲತೆ, ದೂರಪಾರ ಪ್ರಯಾಣ ಬೆಳೆಸಬೇಕು ಅಥವಾ ಉದ್ಯೋಗದಲ್ಲಿ ಪ್ರಗತಿ ಕಾಣಬೇಕು. ಜೊತೆಗಿರ್ತಕ್ಕಂಥ ಸಹಪಾಠಿಗಳು ಯಾರೋ ಏನೋ ಮಾತಾಡ್ತಾರೆ, ಆ ಮಾತಿಗೆ ಸರಿಯಾದ ಉತ್ತರ ಕೊಡಬೇಕು ಅಥವಾ ಏನಾದರೂ ಒಂದು ಬದಲಾವಣೆ ತರಬೇಕು, ಏನಾದರೂ ಒಂದು ಹೊಸದನ್ನು ನೋಡಬೇಕು, ಹೊಸದನ್ನು ಮಾಡಬೇಕು, ಹೊಸದರ ಬಗ್ಗೆ ಆಸಕ್ತಿಯಾಗಿರಬೇಕು, ಅದರಿಂದ ಅಭಿವೃದ್ಧಿ ಗಳಿಸಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರಿ. ಆದರೆ ಇದೆಲ್ಲವೂ ಚಿಂತನೆ ಆಗಿದ್ದರೆ ಸರಿ, ಅದನ್ನು ಇನ್ನೇನೋ ಮಾಡೋಕ್ಕೋಗಿ ಎಡವಟ್ಟು ಮಾಡಿಕೊಳ್ಳೋದು ಬೇಡ. ಧನುರಾಶಿಯವರಿಗೆ ಈ ಶುಭ ದಿನ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದಲ್ಲ. ಧನುರಾಶಿ ಧನುರ್ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮ್ಮ ಅನುಭವದೊಂದಿಗೆ ಮತ್ತೊಬ್ಬರ ಅನುಭವದ ಮಾತನ್ನು ಆಲಿಸಿ ಇವತ್ತೊಂದು ಹೆಜ್ಜೆ ಮುಂದೆ ಹಾಕುವಂಥದ್ದು ಒಳ್ಳೆಯದು. ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು, ಅಗ್ರಿಮೆಂಟ್ಸ್ ಆಗಲಿ ಅಥವಾ ಭೂಮಿಗೆ ಸಂಬಂಧಪಟ್ಟ ವಿಚಾರ ಆಗಲಿ ಅಥವಾ ಆಫೀಸಿಗೆ ಸಂಬಂಧಪಟ್ಟ ವಿಚಾರ ಆಗಲಿ, ಎಲ್ಲಿ ಏನೇ ಕೆಲಸ ಮಾಡಬೇಕಾದರೂ ಒಮ್ಮೆ ಆಲೋಚನೆ ಮಾಡಿ, ಇವತ್ತು ಬೇಕಾ ಅಂತ. ಇವತ್ತು ಬೇಕು, ಆಗಲೇಬೇಕು ಅಂದರೆ ಮಾತ್ರ ಅದಕ್ಕೆ ಮತ್ತೊಬ್ಬರ ಸಹಾಯ ತಗೊಳ್ಳಿ. ಇಲ್ಲ, ಒಂದು ದಿನದ ಮಟ್ಟಿಗೆ ಇವತ್ತಿನ ಕಾಯಕವನ್ನು ಮುಂದೂಡಿಸಿ. ಒಂದು ದಿನದ ಮಟ್ಟಿಗೆ ಮುಂದೂಡಿದ್ರೆ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಪ್ರಸನ್ನ ಆಂಜನೇಯ ಸ್ವಾಮಿಯ ಅನುಗ್ರಹವನ್ನು ಪಡಿತಕ್ಕಂತಹ ವಾರ. ಸ್ವಾಮಿಗೆ ಒಂದಷ್ಟು ಬೆಣ್ಣೆ ಮತ್ತು ಕೇಸರಿ ಇಂಥದ್ದನ್ನು ಹನುಮನ ಸಾನ್ನಿಧ್ಯಕ್ಕೆ ಕೊಟ್ಟು ಬನ್ನಿ. 33 ತುಳಸಿ ದಳವನ್ನು ಸ್ವಾಮಿಯ ಪಾದಕ್ಕಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಪಠನೆ ಮಾಡೋದ್ರಿಂದ ಇವತ್ತು ಮಕರ ರಾಶಿಯವರಿಗೆ ಸಾಕಷ್ಟು ಅದೃಷ್ಟದ ದಿನ. ಮಕರ ರಾಶಿ ಮಕರ ಲಗ್ನ. ಈ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು, ಮಕರ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ನೀಲಿ ಬಣ್ಣದ ವಸ್ತ್ರದಲ್ಲಿ ಒಂದಷ್ಟು ಎಳ್ಳನ್ನು ಗಂಟು ಕಟ್ಟಿ
ಅದನ್ನು ಶನೇಶ್ಚರನಿಗೋ ಹನುಮನ ಸಾನ್ನಿಧ್ಯಕ್ಕೋ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಪ್ರಸ್ತುತ ಇರತಕ್ಕಂಥ ತೊಂದರೆ ತಾಪತ್ರಗಳಿಂದ ಬೇಗ ಹೊರಗಡೆ ಬರ್ತೀರಿ. ಇದರಿಂದ ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಾಡುವ ಕೆಲಸ ಮತ್ತಷ್ಟು ಅದೃಷ್ಟದಾಯಕವಾಗಿರಬೇಕಾದರೂ ಶನೇಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹದಿಂದ ಏನೇ ಕೆಲಸ ಮಾಡಬೇಕಾದರೂ ನಿಮ್ಮ ಗುರುಗಳನ್ನು, ನಿಮ್ಮ ಧರ್ಮದ ಗುರುಗಳನ್ನು, ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನು, ನಿಮ್ಮ ಮಾತಾಪಿತೃಗಳನ್ನು, ಅಥವಾ ನಿಮ್ಮ ತಂದೆ ತಾಯಿಯ ವಯಸ್ಸಿನಲ್ಲಿರ್ತಕ್ಕಂಥ ಹಿರಿಯರನ್ನು ಅವರನ್ನು ಗೌರವಿಸಬೇಕು. ಅವರ ಮಾರ್ಗದರ್ಶನವನ್ನು ತೆಗೆದುಕೊಳ್ಬೇಕು. ಹಾಗೆ ಮಾಡುವ ಪ್ರತಿಯೊಂದು ಕಾಯಕವು ನಾನು ನಂದು ಎಂಬತಕ್ಕಂಥದ್ದಕ್ಕಿಂತ ನಾವೆಲ್ಲರೂ ಮಾಡುವಂಥದ್ದು ಅಥವಾ ಹಿರಿಯರ ಅನುಗ್ರಹದಿಂದ ಆಗುವಂಥದ್ದು ಅಥವಾ ಭಗವಂತನೇ ನಡೆಸ್ತಿದ್ದಾನೆ ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥದ್ದು ಇದು ಬಹಳಷ್ಟು ಒಳಿತು. ಹಾಗೆ ಇವತ್ತು ರಾಹುಕಾಲದಲ್ಲಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ರಾಹುಕಾಲದಲ್ಲೇ ದುಮ್ ದುರ್ಗಾಯೇ ನಮಃ, ದುಮ್ ದುರ್ಗಾಯೇ ನಮಃ, ದುಮ್ ದುರ್ಗಾಯೇ ನಮಃ ಈ ದುರ್ಗಾ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಎಂತಹ ದುಃಖಗಳಿದ್ರೂ ಎಲ್ಲವೂ ದೂರ ಆಗುತ್ತೆ. ಇದರಿಂದ ಒಳಿತನ್ನು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವ ಪ್ರತಿಯೊಂದು ಕಾಯಕವೂ ಇವತ್ತು ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಗಳಿಸ್ತೀರಿ. ಹಾಗೆ ಜೊತೆಯಲ್ಲಿರ್ತಕ್ಕಂಥವರು ಒಂದಷ್ಟು ನಿಂದನೆ ಮಾತಾಡುವಂಥದ್ದಿರುತ್ತೆ. ಜೊತೆಗೆ ಇವತ್ತು ಕೆಲಸದಲ್ಲಿ ಆಫೀಸು, ಕಚೇರಿ, ಬ್ಯಾಂಕು, ಲೇವಾದೇವಿ, ಹಣಕಾಸಿನ ವಿಚಾರ ಇಲ್ಲಿ ಭಾಳ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಸ್ವಲ್ಪ ಯಾಮಾರಿದ್ರೂ ಅದು ಸಮಸ್ಯೆ ಬೇರೆಯೇ ಆಗುತ್ತೆ. ಆ ಸಮಸ್ಯೆಗಳಿಂದ ದೂರ ಇದ್ದು ಒಂದಿಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತಿನ ಫಲಾಫಲಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಸರಿಪಡಿಸ್ಕೊಳ್ಬೇಕು. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಬಹಳ ಒಳಿತು. ಇವತ್ತು ಯಾರೆಲ್ಲ ಈ ರಾಶಿಯಲ್ಲಿದ್ದೀರಿ ಲಕ್ಷ್ಮೀ ಭೂವರಹ ಸ್ವಾಮಿಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ 11 ಬಾರಿ ಶ್ರೀ ಲಕ್ಷ್ಮೀ ಭೂವರಹ ಸ್ವಾಮಿಯ ಹೆಸರನ್ನು 11 ಬಾರಿ ಪೂರ್ವಾಭಿಮುಖವಾಗಿ ನಿಂತು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಈಗ ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮದಲ್ಲಿ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀವಿ. ನೀವು? ನಾನು ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಪಾವಗಡ ತಾಲೂಕಿನಿಂದ ಕರೆ ಮಾಡ್ತಾ ಇದ್ದೀವಿ. ಪಾವಗಡ ತಾಲೂಕಿನಿಂದ. ಅಮ್ಮ, ತಮ್ಮ ಹೆಸರು? ಗಂಗಮ್ಮ ಅಂತ ಹೇಳಿ. ಏನಮ್ಮ? ಗಂಗಮ್ಮ ಅಂತ. ಗಂಗಮ್ಮ ಅಂತ ಹೇಳಿ. ಸಂತೋಷ ತಾಯಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ನನ್ನ ಮಗುವಿನ ಬಗ್ಗೆ ತಿಳ್ಕೊಬೇಕಿತ್ತು. ಆಯ್ತು ತಾಯಿ, ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನ್ನ ಮಗುವಿನ ಬಗ್ಗೆ ಕೇಳ್ಬೇಕಿತ್ತು. ಮುಂದಿನ ಭವಿಷ್ಯ ಹೇಗಿರುತ್ತೆ, ಹಂಗೆ ಅವ್ರಿಗೆ ನಾಮಕರಣದ್ದು 2 ಹೆಸರು ಸೆಲೆಕ್ಟ್ ಮಾಡಿದ್ವಿ. ಅದ್ರಲ್ಲಿ ಯಾವ್ದು ಸೂಟಬಲ್ ಆಗುತ್ತೆ ನನ್ನ ಮಗುವಿಗೆ ಅಂತ ಕೇಳ್ಬೇಕಿತ್ತು. ಹೇಳಮ್ಮ, ಏನು ಹೆಸರು ಮಾಡಿದಿರಿ? ರಯಾನ್ಶ್, ರೇವಂತ್. ರೇವಂತು, ರಯಾಂಶು. ರಯಾಂಶ್. ಅಂದರೆ ರೇವತಿ ನಕ್ಷತ್ರ ಮೀನರಾಶಿನ ಅಥವಾ ಚಿತ್ತಾ ನಕ್ಷತ್ರ ತುಲಾರಾಶಿನ? ಸ್ವಾತಿ ನಕ್ಷತ್ರ ತುಲಾರಾಶಿ. ತುಲಾರಾಶಿ, ಸ್ವಾತಿ ನಕ್ಷತ್ರ, ಚಿತ್ತಾ ಸ್ವಾತಿ. ಆಗಲಿ, ಒಳ್ಳೆಯದಾಗಲಿ. ಇಲ್ಲಿ ನಿಮ್ಮ ಇಟ್ಟಿರ್ತಕ್ಕಂಥ ಹೆಸರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಚೆನ್ನಾಗಿದ್ದಾನೆ. 2 ಹೆಸರು ಚೆನ್ನಾಗಿದೆ. ಆದರೆ ಆ ಪ್ರೊನೌನ್ಸಿಯೇಷನ್ ಹೆಸರನ್ನು ಕೂಗುವಾಗ ತಂದೆ ತಾಯಿ ನೀವು ಮುದ್ದಿಗೆ ನಿಮ್ಮ ಮಗುವಿನ ಹೆಸರನ್ನು ಬಹಳ ಅದ್ಭುತವಾಗಿ ಕರಿತೀರಿ. ಅದು ಕಾಲಕ್ರಮೇಣ ಬೇರೊಬ್ಬರ ಬಾಯಲ್ಲಿ ಹೊರಡುವಾಗ ಅದನ್ನು ಕಟ್ ಮಾಡಿ ಅದನ್ನು ತುಂಡು ಮಾಡಿ ಎಲ್ಲೋ ಸಣ್ಣದಾಗಿ ಏನೋ ಒಂದು ಹೆಸರು ಕೂಗುವಂಥದ್ದು ಆಗಬಾರ್ದು ಅಂತ ಹಿಂದಿನವರು ಹೇಳ್ತಿದ್ರು, ಹಿರಿಯರು ಹೇಳ್ತಾರೆ. ಎಲ್ಲರ ಮಾತಿನ ಅಭಿಮತ ಅದು. ಅದಕ್ಕೆ ಅನುಸರಿಸಿ ನಾವು ಇವತ್ತು ದಿವಸ ಮಕ್ಕಳಿಗೆ ಹೆಸರಿಡಬೇಕಾದ್ರೆ ತುಂಬ ಮಾಡರ್ನಾಗಿ ಹೆಸರನ್ನು ತೊಗೊಂಡು ಬರ್ತಾ ಇದ್ದೀವಿ. ಆದರೆ ಹಿಂದೆಲ್ಲ ಹೆಸರುಗಳನ್ನೇನಪ್ಪ ಅಂದರೆ ಒಬ್ಬ ಮಗು ಒಂದು ಹೆಸರಿಡಬೇಕಾದ್ರೆ ಆ ಹೆಸರಿಗಿಂದ ಒಂದು ಅರ್ಥ ನೋಡೋರು ಮತ್ತು ಸದಾಕಾಲ ದೈವ ಜ್ಞಾನದಲ್ಲಿರ್ತಕ್ಕಂಥವ್ರು ಅಥವಾ ದೇವರನ್ನು ಆ ಜೊತೆಲಿ ಇಟ್ಕೊಂಡು ನಾವು ಪ್ರಾರ್ಥನೆ ಮಾಡುವಂಥ ಕಾಲ ಆಗ್ತಾ ಇತ್ತು. ನಿಮ್ಮ ಹೆಸರೇನಮ್ಮ? ಗಂಗಮ್ಮ ಅಂತ ಹೇಳಿ. ನೋಡಿ, ನಿಮ್ಮ ಹೆಸರು ಗಂಗಮ್ಮ. ನಿಮ್ಮ ಪತಿದೇವರ ಹೆಸರು? ಯಶವಂತ್ ಕುಮಾರ್. ನಿಮ್ಮ ಮನೆಯವರ ಹೆಸರು ಯಶವಂತ್ ಕುಮಾರು, ನಿಮ್ಮ ಹೆಸರು ಗಂಗಮ್ಮ. ಹೌದು ಗುರುಜಿ. ಈಗ ಮಗುಗೆ ಏನು ಇಡಬೇಕು ಅಂತಿದ್ದೀರಿ, ಮತ್ತೊಮ್ಮೆ ಹೇಳಿ. ರಯಾನ್ಶ್, ರೇವಂತ್, ಇದರಲ್ಲಿ ಯಾವ್ದಾದ್ರು
ಸೂಟಬಲ್ ಆಗುತ್ತೋ ಅಂತ. ರೇವಂತು ಕರೆಕ್ಟು ಅನ್ಸುತ್ತೆ. ಯಾಕೆಂದರೆ ರಯಾಂಶ್ ಅಂತಕ್ಕಂತಹದ್ದು ಎಲ್ಲರ ಬಾಯಲ್ಲೂ ಹೊರಡುವಂಥ ಮಾತಾಗೋದಿಲ್ಲ. ಓಕೆ ಗುರುಜಿ. ಅದಕ್ಕೆ ನೋಡಿಕೊಂಡು ಅದನ್ನು ಪ್ಲಾನ್ ಮಾಡಿ. ಒಳ್ಳೇದಾಗಲಿ ತಾಯಿ. ಓಕೆ ಗುರುಜಿ. ಇನ್ನ ಈಗ ಕೂಡ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಸರ್, ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ, ನೀವು ಆರಾಮಿದ್ದೀರಿ? ಓ ನಾನು ಫುಲ್ ಆರಾಮು. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹೆಸರು ಬೇಡ ಸರ್, ಊರು ಬೇಡ. ಆಯ್ತು ತಾಯಿ, ಸಂತೋಷ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನಮ್ಮ ಮನೆಯವ್ರ ಬಗ್ಗೆ ತಿಳ್ಕೊಬೇಕಾಯ್ತು. ನಮ್ಮ ಮನೆಯವರು ಒಂದ್ ಸ್ವಲ್ಪ ಆಸ್ತಿ ವಿಚಾರವಾಗಿ ಅಣ್ತಮ್ಮರ ನಡುವೆ ಇದಾಗಿತ್ರಿ. ಆಯ್ತು ಆಯ್ತು ತಾಯಿ, ಸಂತೋಷ. ಗುರೂಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ. ಹಲೋ ಗುರುಗಳೇ, ನಮಸ್ತೆ. ನಮಸ್ತೆ ತಾಯಿ, ಹೇಳಮ್ಮ. ಏನೂ ಇಲ್ಲ ರೀ, ನಮ್ಮ ಮನೆಯವ್ರ ಅಣ್ತಮ್ಮರ ನಡುವೆ ಒಂದ್ ಸ್ವಲ್ಪ ಆಸ್ತಿ ವಿಚಾರವಾಗಿ ಜಗಳ ಒಂದ್ ಸ್ವಲ್ಪ ಆಗಿತ್ರಿ. ಇವಾಗಿನ ಒಂದ್ ಸ್ವಲ್ಪ ಈಗ ಸಾಲಿಗ್ರಾಮ ಶಿಲೆ ಪ್ರತಿಷ್ಠಾಪನೆ ಬಗ್ಗೆ ಹೇಳ್ತಾ ಇದ್ರಲ್ಲ, ಆವಾಗ ದುಡ್ಡು ಕಳ್ಸೋಣ ನಮ್ ಕೈಲಾದಷ್ಟು ಅಂತೇಳಿ ಪತ್ರ ಬರ್ದು ಕಳ್ಸೋಣ ಅಂತ ಅನ್ಕೊಂಡೆ. ಅಷ್ಟೊತ್ತಿಗೆಲ್ಲ ಕಾಲ್ ಸಿಕ್ತ, ಬಹಳ ಖುಷಿ ಆಯ್ತು. ಒಳ್ಳೇದಾಗ್ಲಿ ತಾಯಿ, ನಿಮ್ಮ ಮನೋಕಾಮನೆ ಸಿದ್ಧಿ ಆಗಲಿ, ಒಳ್ಳೇದಾಗಲಿ. ಆ ಲಕ್ಷ್ಮೀ ಸ್ವಾಮಿಯ ಅನುಗ್ರಹ ನಿಮಗೆ ಸದಾಕಾಲ ಇರಲಿ. ಆದರೆ ಇದಕ್ಕೂ ಮುನ್ನ ಒಂದು ಮಾತು ಹೇಳ್ತೀನಮ್ಮ. ಈ ಅಣ್ಣ ತಮ್ಮಂದರಲ್ಲಿ ಈ ಭೂಮಿ ಬಗ್ಗೆನೋ ಅಥವಾ ಹಿರಿಯರ ಆಸ್ತಿ ಬಗ್ಗೆನೋ ಈ ಕಿತ್ತಾಟ, ಜಗಳ, ಕದನ ಇದು ಯಾವುದು ಸಮಂಜಸ ಅಲ್ಲ, ಸರಿಯಲ್ಲ ಅಂತ ನಾನು ಹೇಳ್ತೇನೆ. 3 ದಿವಸದ ಬದುಕು ಅಲ್ವಮ್ಮ? ಈ 3 ದಿವಸದ ಬದುಕಲ್ಲಿ ಅಪ್ಪನೋ ತಾತನೋ ಮಾಡಿರ್ತಕ್ಕಂಥ ಆಸ್ತಿನ ನಾವೆಲ್ಲರೂ ಸಹಿತ ಸಮನಾಗಿ ಹಂಚಿಕೊಂಡು ನೆಮ್ಮದಿಯಾಗಿ ಸಂತೋಷವಾಗಿ ನೋಡಿ. ಬರೀ ಒಂದು ಹೆಸರಷ್ಟೇ, ನನ್ನ ಹೆಸರಲ್ಲಿ ಇಷ್ಟು ಭೂಮಿ, ನಿಮ್ಮ ಹೆಸರಲ್ಲಿ ಇಷ್ಟು ಭೂಮಿ. ಈ ಭೂಮಿನೇನಾದ್ರು ತೊಗೊಂಡೋಗ್ತೀವಮ್ಮ ನಾವು? ಯಾರೂ ತೊಗೊಂಡೋಗಲ್ಲ. ಹೆಸರುಗಳು ಮಾತ್ರ ಬದಲಾಗ್ತಾ ಹೋಗ್ತವೆ. ಇವತ್ತು ನನ್ನ ಹೆಸರಿರುತ್ತೆ, ನಾಳೆ ನನ್ನ ಮಗನ ಹೆಸರಿರುತ್ತೆ, ನಾಳೆ ನನ್ನ ಮೊಮ್ಮಗನ ಬರ್ಬೋದು, ಅಥವಾ ಅವನು ಇನ್ನೊಬ್ಬರು ಕಿತ್ಕೊಂಡು ಹೋಗ್ಬೋದು. ಹೆಸರು ಮಾತ್ರ ಬರ್ತಿರುತ್ತೆ, ಭೂಮಿ ಅಲ್ಲೇ ಇರುತ್ತೆ. ಆ ಭೂಮಿ ನಂದಲ್ಲ. ಅದರಿಂದ ನಾನು ಹೇಳೋದು, ಎಲ್ಲರೂ ಕೂತ್ಕೊಂಡು ಯಾರೂ ಕಿತ್ತಾಡ್ದಿರ ಎಲ್ಲರೂ ನಗನಗ್ತಾ ಇರೋಣ, ಚೆನ್ನಾಗಿರೋಣ ಅನ್ನೋ ಮನಸ್ಸನ್ನು ಸಾಧ್ಯವಾದಷ್ಟು ನಿಮ್ಮಿಂದ ನಿಮ್ಮ ಸಂಸಾರಕ್ಕೆ ಮಾಡಿ, ನೀವು ಪಾಠ ಮಾಡಿ. ನಿಮ್ಮ ಸಂಸಾರದಲ್ಲಿ ಎಲ್ಲರನ್ನೂ ಕೂಡಿಸ್ಕೊಂಡು ಎಷ್ಟು ಹೇಳಿದ್ರು ಅವರು ಕೇಳ್ತಾ ಇಲ್ಲ ರೀ. ಹಿಂಗ ಪಾಲು ವಿಭಾಗ ಮಾಡ್ಕೊಳ್ಳೋಣ ಅಂತ ನಮ್ಮ ಮನೆಯವ್ರು ಹೇಳ್ತಾ ಇದ್ರೆ, ಆದ್ರೂ ಅವ್ರು ಒಪ್ತಾ ಇಲ್ಲ. ತಂದೆ ತಾಯಿ ಬೇಡ, ಆಸ್ತಿ ಬೇಕು, ಈ ತರ. ತಂದೆ ತಾಯಿ ಬೇಡ, ಆಸ್ತಿ ಬೇಕು. ಆಸ್ತಿ ಬೇಕು. ಎಂತ ಪರಿಸ್ಥಿತಿ ಇದೆ? ಪಾಲು ಬೇಕು, ತಂದೆ ತಾಯಿಗಳು ಬೇಡ, ಹಂಗೆ. ನಮ್ಮ ಮನೆಯವ್ರ ಕೈಲಿ ಕೊಡ್ತೀನಿ ನೋಡ್ರಿ. ಕೊಡಮ್ಮ. ಆರಾಯ್ರಿ, ಹೇಳಿಪ್ಪ. ನಮಸ್ತೆಪ್ಪ, ಹೇಳಿ. ಏನ್ ಮಾಡ್ತಾರೆ ಅಂದ್ರೆ, ಈಗ ತಂದೆ ತಾಯಿ ಡೈಪರ್ ಹಾಕಿ ಎಲ್ಲ ಹಾಕಿ 3 ವರ್ಷದಿಂದ ಪೇಷಂಟ್ ಎತ್ಕೊಂಡ್ಬರ್ಬೇಕು ಅಷ್ಟು ನೋಡ್ತಾರೆ. ನಾನು ನೋಡ್ತಾ ಆದ್ರೆ ನಮ್ಮ ಅಣ್ತಮ್ರು ಬೇರೆನ ಕಳಿಸಿ ರಾತ್ರಿ ಎಲ್ಲ ಕಳಿಸಿ ಇದು ಮಾಡ್ತಾ ಇದಾರೆ. ಕೈ ಕೇಳಿ 18 ವರ್ಷದಿಂದ ಮನಿ ಅರ್ಜೆಂಟ್ ಮನಿ ಮಾರಿದಾರೆ. ಈಗ ಅವ್ರು ಬಂದು ತರಲೆ ಮಾಡ್ತಾ ಇದಾರೆ ನನಗೆ. ನೋಡಿ ರಾಯ್ರೆ, ನಾನು ಮಾತು ಹೇಳ್ತೇನೆ. ನೀವು ಮಾಡ್ತಿರ್ತಕ್ಕಂಥ ಸೇವೆ ಇದೆಯಲ್ಲ, ಸಾಕ್ಷಾತ್ ಭಗವಂತನ ಸೇವೆ ಮಾಡ್ತಾ ಇದ್ದೀರಿ, ದೇವ್ರ ಸೇವೆ ಮಾಡ್ತಿದ್ದೀರಿ. ನೀವು ಮಾಡೋ ಸೇವೆ ನಾಳೆ ಸಹ ನಿಮ್ಮ ಮಕ್ಕಳು ನಿಮ್ಮನ್ನು ಕಾಪಾಡ್ತಾರೆ. ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಯಶಸ್ಸಾಗುತ್ತೆ. ಆ ಮಕ್ಕಳಿಂದ ನೀವು ಆ ಸೇವೆಯನ್ನು ಅಪೇಕ್ಷೆ ಪಡ್ತೀರ ಅಂದರೆ ನಿಮಗೆ ಯಾವತ್ತೂ ತೊಂದರೆ ಇಲ್ದಿರ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಅಪ್ಪ ಅಮ್ಮ ಬದುಕಿರುವಾಗಲೇ ಅಪ್ಪ ಅಮ್ಮ ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿನ ನಾವು ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ಮಾಡಿದ್ರೆ, ಆ ಕಿತ್ತಾಡೋ ಸನ್ನಿವೇಶನ ನಿಮ್ಮ ತಂದೆ ತಾಯಿ ಅವ್ರ ಕಣ್ಣಲ್ಲಿ ನೋಡಿದ್ದೆ ಆದರೆ ಮನಸ್ಸು ಬಹಳ ನೊಂದ್ಕೊಳ್ತಾರೆ. ಅದಾಗಬಾರ್ದು. ಅದೇ ಆಗ್ತಾ ಇದೆ. ನಮ್ಮ ತಾಯಿ ಸಮೇತನು ಬಂದ್ರೆ ಅವ್ರು ಒಂದ್ ಮಾತು ಹೇಳಲ್ಲ. ಅವ್ರ ಬಗ್ಗೆ ಸರಿ ಮಾಡ್ತಾರೆ, ಸುಮ್ಮನೆ ಸರ್ ಹೊತ್ತು ನಮ್ಮ ಬಗ್ಗೆ ಏನು ಹೇಳೋದು ಇಲ್ಲ. ಕಣ್ಣಿನ ಕಂಡ್ರು ಕಾಣದೇ ಇದ್ದ ಸುಮ್ಮನೆ ಇದ್ಬಿಡ್ತಾರೆ. ಇದು ತುಂಬಾ ಕಡೆ ನಡೆಯುತ್ತೆ, ತುಂಬಾ ಕಡೆ ಈ ಸಮಸ್ಯೆಗಳಿದೆ. ಮುಂದೆ ಅದನ್ನು ಕಿತ್ತಾಡ್ಕೊಂಡು ಸರಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಏನಿಲ್ಲ, ಇವತ್ತೇನೆ ಒಂದು ಕೆಲಸ ಮಾಡಿ. ನೀವು ಗಂಡ ಹೆಂಡತಿ ಇಬ್ಬರೂ ತಲೆಗೆ ಸ್ನಾನ ಮಾಡಿಕೊಂಡು ಲಕ್ಷ್ಮೀ ಬೋರಹ ಸ್ವಾಮಿನ ಪ್ರಾರ್ಥನೆ ಮಾಡಿ, ನಮ್ಮೊಳಗೆ ಈ ಭೂಮಿಗಾಗಿ ಕಿತ್ತಾಟ, ಭೂಮಿ ಸಮಸ್ಯೆ ಬರ್ತಿರ್ತಕ್ಕಂಥದ್ದು, ನಾವೆಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿರ್ಲಿಕ್ಕೆ ನಿನ್ನ ಆಶೀರ್ವಾದ ಕೊಡು ಅಂತೇಳಿ ಲಕ್ಷ್ಮೀ ಬೋರಹ ಸ್ವಾಮಿನ ನೀವು ಪ್ರಾರ್ಥನೆ ಮಾಡಿ. ನಿಮ್ಮ ಕುಟುಂಬದಲ್ಲಿ ಚೆನ್ನಾಗಿರಲಿ, ಒಳ್ಳೆ ಯಶಸ್ಸಾಗಲಿ ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೇನೆ. ಹಲೋ, ಜಮೀನಿಂದ ಮಣ್ಣು ತಂದಿಟ್ಟು ಪೂಜೆ ಮಾಡಿದೀವಿ ಗುರುಗಳೇ. ಅದನ್ನು ಮಾಡಿ ಮುಗಿಸಿದೀವಿ ನಾವು ಗುರುಗಳು ಹೋದ್ವಾರ. ಒಳ್ಳೇದಾಗುತ್ತೆ ಬಿಡಿ, ತಲೆ ಕೆಡಿಸ್ಕೋಬೇಡಿ. ನೀವು ನೆಮ್ಮದಿಯಾಗಿ ಚೆನ್ನಾಗಿರಿ. ನೀವು ಮಾಡ್ತಿರ್ತಕ್ಕಂಥ ನಿಮ್ಮ ಹಿರಿಯರ ಸೇವೆ, ಅವ್ರ ಸೇವೆಯಲ್ಲಿ ಚೆನ್ನಾಗಿರಿ. ಖಂಡಿತ ನಿಮ್ಮ ಬದುಕಲ್ಲಿ ಯಾವತ್ತೂ ಲೋಪ ಬರೋದಿಲ್ಲ. ನೀವೇನು ಸೇವೆ ನೋಡಿ, ಹಿರಿಯರನ್ನ ತೃಪ್ತಿಪಡಿಸಬೇಕು. ನಿಮ್ಮ ಕಡೆಯಿಂದ ಯಾವುದೂ ಲೋಪ ಬಾರದಂತೆ ನಡ್ಕೊಳ್ಳಿ. ಅವರ ನಡವಳಿಕೆಗಳ ಬಗ್ಗೆ ನೀವು ಚಿಂತನೆ ಮಾಡಬೇಡಿ. ನಮ್ಮ ಪ್ರಾರಬ್ಧ ಕರ್ಮ ಸರಿ ಇದ್ದಾಗ ನಮಗೆ ಈ ಪರಿಸರ ಎಲ್ಲ ಕೆಟ್ಟದ್ದಾಗುತ್ತೆ. ನಮ್ಮ ಕರ್ಮಫಲ ಸರಿ ಹೋಯಿತು ಅಂದರೆ ಎಲ್ಲರೂ ನಮ್ಮ ಒಳ್ಳೆಯವರಾಗಿರ್ತಾರೆ. ಅದರಿಂದ ನೀವು ಆ ಚಿಂತನೆ ಮಾಡಿ,
ಹಿರಿಯರ ಆಶೀರ್ವಾದ ನಿಮಗಿರುತ್ತೆ. ಧೈರ್ಯವಾಗಿರಿ. ನಿಮ್ಮ ಸ್ವರತರಂಗ ಪ್ರಕಾರ ನೀವು ಲಕ್ಷ್ಮೀ ಬೋರಾ ಸ್ವಾಮಿನ ಪ್ರಾರ್ಥನೆ ಮಾಡಿ, ನೀವು ನಿಮ್ಮ ಶ್ರೀಮತಿಯವರು ಇವತ್ತೇ ಪ್ರಾರ್ಥನೆ ಮಾಡಿದ್ರೆ ಆದಷ್ಟು ಬೇಗ ನಿಮ್ಮ ಕಾರ್ಯಸಿದ್ಧಿ ಆಗುತ್ತೆ. ನೀವು ಹ್ಯಾಪಿಯಾಗಿರ್ತೀರಿ, ಸಂತೋಷವಾಗಿರ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.